ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಹಿರಿಯ ಜೀವಗಳ ಭಾವ. ಹಿರಿಯ ಜೀವಗಳ ಭಾವ ಈ ಮಾಲಿಕೆಯಲ್ಲಿ ಇಂದು ಕೇಳಿ ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಗ್ರಾಮದ ನಿವೃತ್ತ ಐಎಎಸ್ ಅಧಿಕಾರಿ ಕೆಎಸ್ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ನಮ್ಮ ಅಪರೂಪದ ಅತಿಥಿ ಚನ್ನರಾಯಪಟ್ಟಣ ತಾಲೂಕು ಕುಂದೂರಿನ ಗ್ರಾಮಸ್ಥರಾದ ನಿವೃತ್ತ ಐಎಎಸ್ ಅಧಿಕಾರಿ ಕೆಎಸ್ ಪ್ರಭಾಕರ್ ಅವರು. ಪ್ರಭಾಕರ್ ಅವರು ನಮ್ಮ ಹಾಸನ ಜಿಲ್ಲೆಯ ಐಎಎಸ್ ಅಧಿಕಾರಿ ಅನ್ನುವಂಥ ಹೆಮ್ಮೆ ನಮ್ಮದು. ಅವರ ಹುಟ್ಟೂರು ಚನ್ನರಾಯಪಟ್ಟಣ ತಾಲೂಕು ಕುಂದೂರಿನ ಒಂದು ಒಡನಾಟವನ್ನು ಇವತ್ತಿಗೂ ಕೂಡ ಅವರು ಇಟ್ಕೊಂಡಿದ್ದಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುಂದೂರಿನಲ್ಲೇ ಮಾಡಿದಂಥವರು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಈಗಲೂ ಕೂಡ ಬಹಳ ಚಟುವಟಿಕೆಯಿಂದ ಅವರು ಅನೇಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಮಗನಾಗಿ ನಮ್ಮ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿಯ ಅನುಭವಗಳೆಲ್ಲ ಹೇಗಿತ್ತು ಅನ್ನುವಂಥದ್ದನ್ನು ಇವತ್ತು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೂಲತಃ ಕುಂದೂರು ಗ್ರಾಮದವರು. ನಾವು ಕುಂದೂರಿನ ಆರಂಭದ ದಿವಸಗಳು ಹೇಗಿತ್ತು ಮತ್ತೆ ನಿಮ್ಗೆ ನೆನಪಿರ ಅಂತದನ್ನ ಹಂಚ್ಕೊಳ್ಳಿ. ಕುಂದೂರು ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ತಂದೆ ಮೇಷ್ಟ್ರಾಗಿದ್ದರು. ಅಲ್ಲೇ ಆ ಕುಂದೂರು ಶಾಲೆಯಲ್ಲೇ ಅವರು ತುಂಬಾ ಸೇವೆ ಮಾಡಿದ್ರು. ಅಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಕೂಡ ಕಟ್ಟಿಸಿದ್ದಾರೆ, ನನಗೆ ಜ್ಞಾಪಕ ಇದೆ. ಒಳ್ಳೆ ಮೇಷ್ಟ್ರು ಅಂತ ಹೆಸರು ತಗೊಂಡಿದ್ರು. ಸಿದ್ದಾಚಾರ್ಯ ಮೇಷ್ಟ್ರು ಅಂತಂದ್ರೆ ತುಂಬಾ ಹೆಸರು ತಗೊಂಡಿದ್ರು. ಅಲ್ಲೆಲ್ಲ ಮೇಷ್ಟ್ರಾಗಿದ್ರು. ಅಲ್ಲಿ ಊರಿನ ಮುಖಂಡರುಗಳು ಕೆಲವರು ನನಗೆ ಇನ್ನೂ ಜ್ಞಾಪಕ ಇದೆ. ಚೆನ್ನೈಗೌಡರು ಅಂತ, ಆಮೇಲೆ ಬುಡ್ಡಪ್ಪಣ್ಣವರು ಅಂತ, ಹೀಗೆ ಕೆಲವರೆಲ್ಲ ತುಂಬಾ ಚೆನ್ನಾಗಿ ಸ್ಕೂಲಿಗೆ ಸಪೋರ್ಟ್ ಮಾಡೋರು. ಆ ಥರ ಒಳ್ಳೆ ವಾತಾವರಣ ಇತ್ತು. ಅವೆಲ್ಲ ಊರಿನವರೆಲ್ಲ ಒಂದು ರೀತಿಯಲ್ಲಿ ಅಣ್ಣ, ಅಪ್ಪ, ಅಕ್ಕ, ತಮ್ಮ ಈ ಥರ ಬೆಳೆದು ಬಂದವರು. ಇವತ್ತಿಗೂ ಕೂಡ ಅದೇ ಒಡನಾಟ ಕುಂದೂರಿಗಿದೆ. ಆ ಕುಂದೂರಿನಲ್ಲಿ ನಾನು ಹುಟ್ಟಿದೆ. ಅಲ್ಲೇ ಪ್ರೈಮರಿ ಸ್ಕೂಲಲ್ಲಿ ಸೇರಿದ್ದೆ. ಅಲ್ಲೇ ಓದ್ತಾ ಇದ್ದೆ. ಚೆನ್ನಾಗಿತ್ತು. ಒಳ್ಳೆ ಮೆಂಜಂಡೇಗೌಡರು ಅಂತ ಮೇಷ್ಟ್ರು ಇದ್ರು, ರಂಗಪ್ಪನವರು ಅಂತ. ಹೀಗೆ ಚೆನ್ನಾಗಿತ್ತು ಸ್ಕೂಲ್ ಅವಾಗ. ಕುಂದೂರು ಅಂದ ತಕ್ಷಣ ನಮಗೆ ನೆನಪಾಗ ಅಂತದ್ದು ಕುಂದೂರು ಮಠ. ಕುಂದೂರು ಮಠದಿಂದಾಗಿ ಕುಂದೂರು ಕೂಡ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ. ಮಠದ ಜೊತೆ ಒಡನಾಟ ಇತ್ತು ನನಗೆ. ಅವಾಗ ಚಿಕ್ಕಂದಿನಲ್ಲಿ ಏನು ನಮ್ಮ ತಂದೆಯವರು ಕರ್ಕೊಂಡು ಹೋಗ್ತಾ ಇದ್ರು ಮೆಳೆಯಮ್ಮನ ದೇವಸ್ಥಾನಕ್ಕೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ, ಜಾತ್ರೆಗೆ ಎಲ್ಲ ಹೋಗ್ತಾ ಇದ್ವಿ. ಆಮೇಲೆ ಸುಬ್ರಹ್ಮಣ್ಯನ ಷಷ್ಠಿ, ಅದಕ್ಕೆ ಎಲ್ಲ ಊರೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಷಷ್ಠಿ ಮಾಡಿಕೊಂಡು ಬರ್ತಾ ಇದ್ವಿ. ಅದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸುಬ್ಬಪ್ಪನ ಷಷ್ಠಿ ನಾವು ಇವತ್ತು ಮಾಡ್ತೀವಿ. ಇವತ್ತಿಗೂ ನಾನು ಬಂದಾಗೆಲ್ಲ ಕುಂದೂರಿಗೆ ಮೆಳೆಯಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಶಕ್ತಿ ದೇವತೆ ನಮ್ಮನ್ನೆಲ್ಲ ಇವತ್ತಿಗೂ ಪೊರೆದಿದ್ದಾಳೆ ಅವರು ಅಂತ ಹೇಳ್ಬಹುದು. ಸೊ ಅದು. ಆಮೇಲೆ ಇನ್ನೊಂದು ಊರು ಕೆರೆ ಮಧ್ಯದಲ್ಲಿ ಒಂದು ಈಶ್ವರ ದೇವಾಲಯ ಇತ್ತು. ಅದನ್ನು ನಾನು ಮುಜರಾಯಿ ಕಮಿಷನರ್ ಇದ್ದಾಗ ಅದಕ್ಕೆ ಸ್ವಲ್ಪ ಸರ್ಕಾರದಿಂದ ಹಣ ಕೊಡಿಸಿ ಅದನ್ನು ರಿಪೇರಿ ಮಾಡಿಸಿದ್ದೆ. ಅದು ಕೂಡ ಹಳೆಯ ದೇವಸ್ಥಾನ. ಶಿವರಾತ್ರಿನಲ್ಲಿ ಅಲ್ಲಿಗೆಲ್ಲ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಅವೆಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ತುಂಬಾ ಚೆನ್ನಾಗಿತ್ತು. ಆವತ್ತಿನ ಕಾಲದ ಹಳ್ಳಿಗಳು ಅಂತ ಹೇಳಿದ್ರೆ ಎಲ್ಲಾ ಹಳ್ಳಿಗಳು ಕೂಡ ಒಂಥರ ಕುಗ್ರಾಮಗಳ ತರ ಇರ್ತಾ ಇದ್ದು. ಏನೆಲ್ಲ ಸೌಕರ್ಯಗಳಿತ್ತು, ಏನ್ ಸೌಕರ್ಯಗಳು ಇರ್ಲಿಲ್ಲ, ಹೇಗಿತ್ತು ಊರಿನ ಒಂದು ವಾತಾವರಣ? ಇಡೀ ಊರಿಗೆ ಒಂದೇ ರೇಡಿಯೋ ಇರ್ತಿತ್ತು. ನಮ್ಮ ತಂದೆ ಹಾಡುಗಾರ, ಒಳ್ಳೆ ಹಾಡುಗಾರರು ಕೂಡ. ಅವರು ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ರು. ಬಂದಾಗ ಸಿದ್ದಾಚಾರ್ಯರು ಹಾಡ್ತಾರೆ ಅಂತ ಇಡೀ ಊರೆಲ್ಲ ಸೇರ್ಕೊಳ್ಳೋದು ಹಾಡು ಕೇಳಕ್ಕೆ. ಒಂದೇ ರೇಡಿಯೋ ಇದ್ದಿತ್ತು, ಗ್ರಾಮ ಪಂಚಾಯತಿ ರೇಡಿಯೋ. ಬೇರೆ ಏನೂ ಅಲ್ಲೇ ಇರಲಿಲ್ಲ. ಒಂದು ಗೂಡಂಗಡಿ ಇತ್ತು. ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಬಿಟ್ಟರೆ ಬೇರೆ ಯಾವ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಎಲೆಕ್ಟ್ರಿಸಿಟಿ ಇರಲಿಲ್ಲ. ಹೀಗೆ ಒಂದು ಸಣ್ಣ ಕುಗ್ರಾಮ ಥರನೇ ಇತ್ತು. ಅಂದರೆ ಹಬ್ಬ ಹರಿದಿನಗಳು ತುಂಬ ಚೆನ್ನಾಗಿ ಮಾಡ್ತಿದ್ರು. ಯುಗಾದಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಯುಗಾದಿ ಮಾರನೇ ದಿವಸ ವರ್ಷ ತೊಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ರು. ಹೀಗೆ ಒಂದು ರೀತಿ ಊರಲ್ಲೆಲ್ಲ ಒಂಥರ ಕಮರಾಡ್ರಿ ಏನಂತಿರಲ್ಲ, ಅದು ಬಂಧುತ್ವ ಭಾವ ಇತ್ತು ಅವಾಗ. ತುಂಬ ಚೆನ್ನಾಗಿತ್ತು.
ಒಬ್ರಿಗೊಬ್ರು ಚೆನ್ನಾಗಿ ಒಂಥರ ಆತ್ಮೀಯವಾಗಿ ಇದು ಮಾಡುವಂತ ಒಂದು ವಾತಾವರಣ ಇತ್ತು. ಕುಗ್ರಾಮ ಆಗಿದ್ರು ಕೂಡ ಜನ ತಮ್ಮದೇ ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ಮಾಡಿಕೊಂಡು ಒಂದು ಸಣ್ಣ ನಮ್ದು ಒಂದು ಜಮೀನಿತ್ತು, ಒಂದು ತೋಟ ಇತ್ತು. ತೋಟದಲ್ಲಿ ನಮ್ಮ ಅಜ್ಜ ತುಂಬ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡು ಹೋದ್ರು. ನಮ್ಮ ತಂದೆ 12 ವರ್ಷ ಇದ್ದಾಗಲೇ ನಮ್ಮ ಅಜ್ಜ ತೀರ್ಕೊಂಡಿದ್ರು. ನಮ್ಮ ಅಜ್ಜಿಯವರು ಅವ್ರನ್ನ ನೆನ್ಕೋಬೇಕು ಇವತ್ತು. ಅವರು ಊರನ್ನ ಬಿಡದೆ ಅಲ್ಲೇ ಇದ್ದು ಮಕ್ಕಳನ್ನ ಎಲ್ಲ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಇದು ಮಾಡಿಸಿ ಓದಿಸಿ ಅಲ್ಲೇ ಇದ್ರು. ಅವ್ರು 93 ವರ್ಷ ಬದುಕಿದ್ರು. ವೆರಿ ಸ್ಟ್ರಾಂಗ್ ವುಮನ್. ಇವತ್ತು ನಮಗೇನಾದ್ರೂ ನಮ್ಮ ಮನೆತನಕ್ಕೆ ಸ್ಟ್ರೆಂಗ್ತ್ ಇದ್ರೆ ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ಶಿ ವಾಸ್ ಎ ವೆರಿ ಸ್ಟ್ರಾಂಗ್ ವುಮನ್. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವರು ನಮ್ಮನ್ನೆಲ್ಲ ಸಾಕಿದ್ರು, ಇದು ಮಾಡಿದ್ರು. ಹೇಗೆ ಸ್ಟ್ರಾಂಗ್ ಅಂತ ಅಂದ್ರೆ ಹೇಗೆ ಇರ್ತದೆ? ಅಲ್ಲ, ಅಷ್ಟು ಕಾಲದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ತವರೂರಿಗೆ ಹೋಗ್ಬೋದು. ಹಾಸನ ತವರೂರು ಅವ್ರದ್ದು. ಅಲ್ಲಿಗೆ ಹೋಗ್ಬಿಡ್ಬೋದಾಯ್ತು. ಅವ್ರ ತಮ್ಮ ಬಂದು ಕರೆದಿದ್ರು, ಹೋಗ್ಲಿಲ್ಲ ಅವರು. ಇಲ್ಲೇ ಇದ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಜಮೀನೆಲ್ಲ ಯಾರ್ಯಾರಿಗೂ ಪಾಲು ಹೋಯ್ತು. ಅವಾಗ ಇವೆಲ್ಲ ಸಣ್ಣ ಸಣ್ಣ ಮಕ್ಕಳು, ಅವನ್ನೆಲ್ಲ ಇದು ಮಾಡ್ಕೊಂಡು ಕಷ್ಟಪಟ್ಟು ಕಲ್ಸ್ಕೊಂಡು ಇಲ್ಲೇ ಇದ್ರು. ಅದು ನಮಗೆ ಒಂದು ಮನೆ ಆಗ್ಲಿಕ್ಕೆ ಅನುಕೂಲ. ಅವ್ರು ತವರವ್ರಿಗೆ ಹೋಗ್ಬಿಟ್ಟಿದ್ರೆ ಅಲ್ಲಿ ಮನೆ ಆಗ್ತಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಹೀಗಾಗಿ ಅವರು ಕುಂದೂರು ರಾಮಮ್ಮನವರು ಅಂತಂದ್ರೆ ಬಹಳ ನನಗೆ ತುಂಬಾ ಗೌರವ ಅವ್ರ ಬಗ್ಗೆ. ಬಂಡಿ ಸಾಗುತ್ತಿದೆ, ಒಂಟಿ ಬಂಡಿ ಸಾಗುತ್ತಿದೆ, ಎಲ್ಲೋ ದೂರದಲ್ಲಿ ನಿನ್ನ ನಾಳೆ ಕಾಯುತ್ತಿದೆ. ಗೊತ್ತಿಲ್ಲ ಗೊತ್ತು ಗುರಿಯೂ ಇಲ್ಲ, ನಿನ್ನವರ್ಯಾರು ನಿನಗಿಲ್ಲಿಲ್ಲ. ಏನೈತೆ ನಿನ್ನಲ್ಲಿ ಬಲ್ಲವರ್ಯಾರು, ಮುಂದೈತೆ ವೀರ ವನಿತೆಯ ಜೋರು. ಬಂಡಿ ಸಾಗುತ್ತಿದೆ, ಒಂಟಿ ಬಂಡಿ ಸಾಗುತ್ತಿದೆ. ಬಾನಿಗೆ ಇಲ್ಲ ಬಾಗಿಲು, ಭೂಮಿಗೆ ಇಲ್ಲ ಕಾವಲು, ನೀ ಹೋಗಲು. ಎದ್ದರೆ ಬೀಳುವ, ಬಿದ್ದರೆ ಏಳುವ, ಹಣೆ ಬರ ಉಂಟು ದಾರಿ ಸಾಗಲು. ಯುದ್ಧವ ಸಾರಿಕೊ ಬಂಡರ ಮುಂದೆ, ಬುದ್ಧನ ಹಾಗಿರು ಬಡವರ ಹಿಂದೆ. ನೆತ್ತಿಯ ಮೇಲೆ ಬರೆದಿದೆ ಸಾಲು, ಕತ್ತಿಯ ಮೇಲೆ ನಡೆದಿದೆ ಬಾಳು. ಬಂಡಿ ಸಾಗುತ್ತಿದೆ, ಒಂಟಿ ಬಂಡಿ ಸಾಗುತ್ತಿದೆ, ಎಲ್ಲೋ ದೂರದಲ್ಲಿ ನಿನ್ನ ನಾಳೆ ಕಾಯುತ್ತಿದೆ. ತಂದೆ ಶಿಕ್ಷಕರಾಗಿದ್ರು ಅಂತ ಹೇಳಿ ಹೇಳ್ತಾ ಇದ್ರು ಸಿದ್ದಾಚಾರ್ಯ. ಹೌದು. ಅವ್ರನ್ನ ಮತ್ತೆ ನಿಮ್ಮ ತಾಯಿ ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಅವರ ತಂದೆಯವರು ಒಳ್ಳೆ ಮೇಷ್ಟ್ರಾಗಿದ್ರು, ತುಂಬಾ ಒಳ್ಳೆ ಮೇಷ್ಟ್ರಾಗಿದ್ರು, ಒಳ್ಳೆ ಹೆಸರು ತಗೊಂಡಿದ್ರು. ಸಿದ್ದಾಚಾರ್ಯ ಮೇಷ್ಟ್ರ ಅಂದ್ರೆ ಈಗಲೂ ಕೂಡ ಅನೇಕ ಶಿಷ್ಯಂದರು ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ, ಅಮೆರಿಕಾದಲ್ಲಿದ್ದಾರೆ. ಅವರು ತನ್ನ ಬರುವ ಅಲ್ಪ ಸಂಬಳದಲ್ಲೇ ಮನೇಲಿ ಇಟ್ಕೊಂಡು ಓದಿಸಿ ಫೀಸ್ ಕಟ್ಟಿ ಎಲ್ಲ ಮಾಡ್ತಿದ್ರು. ಇವತ್ತು ನಾವೇನಾದ್ರೂ ಎಜುಕೇಶನ್ ಇದ್ರೆ ಅದು ನಮ್ಮ ತಂದೆಯವರ ಒಂದು ಕೊಡುಗೆ ಅಂತ ಹೇಳ್ಬಹುದು. ಅವರು ತನ್ನ ಒಂದು ಬಹಳ ಬಡತನ ಇತ್ತು, ಮತ್ತೆ ಮನೆ ಕಡೆ ನಮ್ಮ ಅಜ್ಜ ಇರಲಿಲ್ಲ, ಮನೆ ಎಲ್ಲಾರನ್ನು ಸಾಕಬೇಕಾಗಿತ್ತು, ಇದೆಲ್ಲ ಪರಿಸ್ಥಿತಿ ಇತ್ತು. ಎಲ್ಲ ಸಣ್ಣ ಸಣ್ಣ ಹುಡುಗರು. ನಮ್ದು ಇನ್ನೊಬ್ಬ ಕೊನೆ ಚಿಕ್ಕಪ್ಪ ಅಂತೂ ನಮ್ಮ ಅಜ್ಜ 10 ವರ್ಷವೇ ಹುಟ್ಟಿದ್ರು. ಅವರು ಬಹಳ ತೊಂದರೆಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ, ಸಾಲಗಳು ಎಲ್ಲ ತೀರಿಸ್ಕೊಳ್ಳುವಂಥದ್ದು ಪರಿಸ್ಥಿತಿ ಇದ್ದಾಗಲೂ ಕೂಡ ಅವರು ಎಜುಕೇಶನ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಓದಿಸೋದು, ತಾವು ನನ್ನ ಮಕ್ಕಳನ್ನು ಓದಿಸೋದಲ್ಲೇ ಒಂದೇ ಅಲ್ಲ,
ಸುತ್ತಮುತ್ತ ಊರು ಮನೆಗೆ ಹೋಗಿ ಹುಡುಗರನ್ನ ಕರ್ಕೊಂಬಂದು ಸ್ಕೂಲಿಗೆ ಓದಿಸ್ತಾ ಇದ್ರು. ಮನೆಗೆ ಹೋಗ್ತಾ ಇದ್ರು, ಕರ್ಕೊಂಬರ್ತಾ ಇದ್ರು, ಓದಿಸ್ತಾ ಇದ್ರು. ನಮ್ಮ ಮನೆಯಲ್ಲೂ ಅನೇಕ ಹುಡುಗರನ್ನ ಇಟ್ಕೊಂಡು ನಮ್ಮ ಸಂಬಂಧಿಕರು ಬೇರೆ ಬೇರೆ ಇವನ್ ಬೇರೆ ಜಾತಿಯ ಹುಡುಗರನ್ನು ಕೂಡ ನಮ್ಮ ಮನೇಲಿ ಇಟ್ಕೊಂಡು ಓದಿಸಿದ್ದಾರೆ. ಅವನು ಹೇಳಿದ್ದಾಗ ವಿರೂಪಾಕ್ಷಗೌಡ ಅಂತ ಅವನು ಬಹಳ ಚೆನ್ನಾಗಿ ಓದ್ತಿದ್ದ, ವಿರೂಪಾಕ್ಷಪುರದವನು, ನಾರಾಯಣಗೌಡ ಅಂತ. ಅವ್ನು ಮನೆಯಲ್ಲೇ ಇಟ್ಕೊಂಡು ಫೀಸ್ ಕಟ್ಟಿ ಓದಿ. ಈಗ ಹೊತ್ತು ಅವನು ಫ್ಲಾರಿಡಾದಲ್ಲಿ ದೊಡ್ಡ ಡಾಕ್ಟರ್ ಅವನು. ಈಗಲೂ ಬಂದಾಗೆಲ್ಲ ಮಾತಾಡಿಸ್ತಾನೆ, ತುಂಬಾ ಗೌರವ ಭಾವನೆ ಇಟ್ಕೊಂಡಿದ್ದಾನೆ. ನಮ್ಮ ತಂದೆ ತಾಯಿಗಳನ್ನ ಈಗಲೂ ನೆನೆಸ್ಕೋತಾನೆ. ಹೀಗೆ ಆ ಥರ ಒಳ್ಳೆಯ ಮೇಷ್ಟ್ರಾಗಿ ಹೆಸರು ತಗೊಂಡಿದ್ರು. ತಂದೆಯವರು ಬೇರೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಓದಿಸ್ತಾ ಇದ್ರು, ಫೀಸ್ ಕಟ್ತಾ ಇದ್ರು ಅಂತ ಹೇಳಿದ್ರಿ, ಮನೆಯಲ್ಲಿ ಇಟ್ಕೊಳ್ತಿದ್ರು ಅಂತ ಹೇಳಿ. ಅದಕ್ಕೆ ತಾಯಿಯವರು ಹೇಗೆ ಸಹಕರಿಸ್ತಾ ಇದ್ರು? ನಮ್ಮ ತಾಯಿಯವರು ಕೂಡ ಅವರು ಓದಿದ್ರು. ಆ ಕಾಲದಲ್ಲೇ ಅವರು SSLC. ಅವರು ಇದ್ರು, ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಬರೆಯೋರು, ಇಂಗ್ಲೀಷ್ನಲ್ಲಿ ಅರ್ಥ ಆಗ್ತಿತ್ತು. ಅವರು ಕೂಡ ಅವರು ಚಿಕನ್ನಲ್ಲಿ ಎಲ್ಲ ಪಾಠ ಮಾಡ್ತೇವೆ, ಸ್ಕೂಲ್ಗೆ ಹೋಗ್ತಿದ್ರು ಅಂತ ಕೇಳಿದ್ದೀನಿ ಮದುವೆ ಆಗಕ್ಕೆ ಮುಂಚೆ. ಆನಂತರ ಬಂದು ಇಲ್ಲೇ ಮನೆ ಅವರು ತಂದೆಯವ್ರ ಜೊತೆನೆ ಸಪೋರ್ಟ್ ಮಾಡಿ ಜೊತೆಯಲ್ಲಿ ಇದ್ಕೊಂಡು ನಮ್ಮನ್ನ ಸಾಕಿದ್ರು. ಆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು. ಬೇರೆ ಮಕ್ಕಳನ್ನಾದ್ರೂ ಅವ್ರು ಡಿಫ್ರೆನ್ಸ್ ಮಾಡ್ತಿಲ್ಲ, ಜೊತೆಗೆ ನೋಡ್ಕೊಂಡು. ನಮಗೆ ಇವತ್ತು ಸಹಿಷ್ಣು ಭಾವನೆ ಬರೋದು ಇನ್ಕ್ಲೂಸಿವಿಟಿ ಏನಂತೀವಲ್ಲ, ಎಲ್ಲರನ್ನು ಕೂಡ ಒಳಗೊಳ್ಳಬೇಕು, ಇನ್ಕ್ಲೂಸಿವಿಟಿ ಕಲಿಸಿದ್ದು ನಮ್ಮ ತಂದೆ ತಾಯಿಗಳು. ಜಾತಿ ಭೇದ ಎಂದೂ ಅವ್ರು ಮಾಡಲಿಲ್ಲ. ತುಂಬಾ ಚೆನ್ನಾಗಿ, ಇನ್ಫ್ಯಾಕ್ಟ್ ಯಾರನ್ನೇ ಆಗ್ಲು ಸ್ಕೂಲಲ್ಲೂ ಕೂಡ, ಕ್ಲಾಸ್ ರೂಮಲ್ಲಿ ಕೂಡ ನಮ್ಮ ತಂದೆಯವರು ಯಾವ ಜಾತಿ ಭೇದನೂ ಮಾಡ್ತಿರ್ಲಿಲ್ಲ. ನಾಟಕ ಕಲಿಸ್ತಾ ಇದ್ದಾರೆ. ಇವತ್ತು ಹಿಮ್ಸೆಲ್ಫ್ ಡ್ರಾಮಾ ಟೀಚರ್, ಡ್ರಾಮಾ ಇದು ಮಾಡೋರು, ಒಳ್ಳೆ ಹಾಡುಗಾರರು, ಆರ್ಟಿಸ್ಟ್ ಕೂಡ, ಒಳ್ಳೆ ಡ್ರಾಮಾ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡೋರು. ಹೀಗೆ ಬಹುಮುಖ ವ್ಯಕ್ತಿತ್ವ ಅವ್ರದ್ದು. ಗಣಪತಿಯನ್ನ ತಾವೇ ಮಾಡೋರು. ಹೀಗೆಲ್ಲ ನಮ್ಮ ತಂದೆ ತಾಯಿಯವರು ಅಷ್ಟಕ್ಕೆ ಪಾಪ ಅವರು ಕೂಡ ಅವ್ರ ಜೊತೆಗೆ ಇದ್ಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು, ಜೊತೆಯವ್ರನ್ನೂ ಚೆನ್ನಾಗಿ ನಮ್ಮ ಚಿಕ್ಕಪ್ಪನವರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡವರು. ಕುಂದೂರಿನಲ್ಲೇ ಶಿಕ್ಷಕರಾಗಿದ್ರು ಅಂತ ಹೇಳಿ. ಹೌದೌದು, ಅಲ್ಲೇ ಇದ್ರು. ನಿಮಗೂ ಕೂಡ ಗುರುಗಳಾಗಿದ್ರ ತಂದೆಯವರು? ನಮಗೂ ಗುರುಗಳಾಗಿದ್ರು. ನುಗ್ಗೆಹಳ್ಳಿಯಲ್ಲೂ ಕೂಡ ನಮಗೂ ಗುರುಗಳಾಗಿದ್ರು. ಅವ್ರು ನನಗೆ ಡೈರೆಕ್ಟ್ ಆಗಿ ಗುರುಗಳೇ ಅಲ್ಲ, ಬಟ್ ಬೇರೆ ಬೇರೆ ಸಬ್ಜೆಕ್ಟ್ ತಗೊಳ್ಳೋರು. ಬಟ್ ನನಗೂ ಗುರುಗಳೇ, ಯಾಕೆಂದ್ರೆ ಕುಂದೂರಿನಲ್ಲೂ ಗುರುಗಳೇ, ಅಲ್ಲೂ ಗುರುಗಳೇ. ಕುಂದೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಓದ್ದೆ ಅಂತ ಹೇಳಿದ್ರಿ. ಹೇಗಿತ್ತು ಅಲ್ಲಿಯ ಒಂದು ಪರಿಸರ? ಆ ಕಾಲದಲ್ಲಿ ಗೊತ್ತಲ್ಲವೇ, ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಇದು. ಬಟ್ ಅದರಲ್ಲೂ ಕೂಡ ಇದರಲ್ಲೂ ಕೂಡ ಒಳ್ಳೆ ಮೇಷ್ಟ್ರುಗಳಿದ್ರೆ, ನಾನು ಎಜುಕೇಶನ್ ಕಮಿಷನರ್ ಕೂಡ ಆಗಿದ್ದೆ, ಯಾವಾಗಲೂ ಇದನ್ನು ಹೇಳ್ತಾ ಇದ್ದೆ. ಒಳ್ಳೆಯ ಮೇಷ್ಟ್ರುಗಳಿದ್ರೆ ಅದಕ್ಕೆ ಆ ಉಪಕರಣಗಳಿಗಿಂದ ನಾವು ಮೇಷ್ಟ್ರ್ ಆಗಲ್ಲ, ಅವರ ಸ್ವಂತ ಶಕ್ತಿಯಿಂದ ಮೇಷ್ಟ್ರ್ ಆಗ್ತಾರೆ. ಒಳ್ಳೆ ಮೇಷ್ಟ್ರ್ ಆಗ್ಬೇಕಾರೆ, ಈ ಉದಾಹರಣೆಗೆ ನಮ್ಮ ತಂದೆಯವರು ಆ ಕಾಲದಲ್ಲೇನೆ ಅವರು ಆ ಫ್ಲಾಶ್ ಕಾರ್ಡ್ಗಳನ್ನೆಲ್ಲ ಬಳಸಿ ಎಕ್ವಿಪ್ಮೆಂಟ್ಗಳನ್ನ, ಈಗೇನು ನಾವು ಸರ್ಕಾರದಿಂದ ದುಡ್ಡು ಕೊಟ್ಟು ಮಾಡಿಸ್ತೀವಿ, ಅವ್ರು ತಾವೇ ಸ್ವಂತ ಖರ್ಚಲ್ಲಿ ತಯಾರು ಮಾಡಿಕೊಂಡು ಅದನ್ನೆಲ್ಲ ಉಪಯೋಗಿಸೋರು. ಅವರು ಮಕ್ಕಳಿಗೆ ತುಂಬಾ ಚೆನ್ನಾಗಿ, ಹಿ ವಾಸ್ ವೆರಿ ಇನ್ನೋವೇಟಿವ್ ಅಂಡ್ ವೆರಿ ಕ್ರಿಯೇಟಿವ್. ಅಂಡ್ ಹಿ ಯೂಸ್ ಟು ಟೇಕ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಟೀಚಿಂಗ್. ಅವನಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅವನಿಗೆ ಬರೋವರೆಗೂ ಬಿಡ್ತಿರ್ಲಿಲ್ಲ, ಅವನು ಇಂಡಿವಿಜುವಲ್ ಅಟೆನ್ಷನ್ ಕೊಡೋರು. ಹೀಗೆ ಅಂತ ಒಳ್ಳೆ ಮೇಷ್ಟ್ರುಗಳಿದ್ರೆ ನಿಜವಾಗಿಯೂ ಯಾವುದೇ ವಿದ್ಯಾರ್ಥಿಗಳಾಗಲಿ ಮುಂದೆ ಬರ್ತಾರೆ. ಅದು ಉಪಕರಣಗಳಿಂದ ಬರಲ್ಲ. ಅದು ಒಳ್ಳೆ ಬಿಲ್ಡಿಂಗ್ ಇದ್ರೆ ಅಥವಾ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದ್ರೆ ಅದು ಅನುಕೂಲ ಇರುತ್ತೆ. ಆದ್ರೆ ಮೇನ್ ಆಗಿ ಆ ಮೇಷ್ಟ್ರು ಸರಿಯಾಗಿರ್ಬೇಕು. ಮೇಷ್ಟ್ರೇ ಬಹಳ ಮುಖ್ಯ. ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಆಗ್ಲೇ ಹೇಳ್ತಾ ಇದ್ರಿ, ನನಗೆ ಓದುವಾಗ 1ನೇ ಕ್ಲಾಸಿಂದಾನೇ ಪ್ರಮೋಷನ್ ಸಿಕ್ತು ಅಂತ ಹೇಳಿ. ಹೌದು. ಹೇಗೆ ಸಿಕ್ತದು, ಹೇಗಾಯ್ತು? ಇನ್ಸ್ಪೆಕ್ಟರ್ ಸ್ಕೂಲ್ಸ್ ಅಂತ ಇರ್ತಿದ್ರು, IOS ಅಂತ. ಅವರೆಲ್ಲ ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಬರ್ತಾ ಇದ್ರು. ಅವ್ರು ಬಂದಾಗ ಹೇಗೆ ನಾವು ಕೂತಿದ್ವಿ, ನನಗೆ ಜ್ಞಾಪಕ ಇದೆ. ಬಂದ್ರು, ಎಲ್ಲ ಏನೇನು ಕೇಳಿದ್ರು, ನಾನೆಲ್ಲ ಉತ್ತರ ಹೇಳ್ಬಿಟ್ಟೆ. ಅವ್ರಿಗೆ ನಾನೇ ಪ್ರಶ್ನೆನೂ ಆಗ್ಬಿಡ. ಚಿಕ್ಕ ಹುಡುಗ. ಎಷ್ಟೇ ಕ್ಲಾಸ್ ಓದ್ತಿದ್ರಿ ಆಗ? ಅವಾಗ 1ನೇ 2ನೇ ಕ್ಲಾಸ್ ಅಷ್ಟೇ, 2 3 ಅಷ್ಟೇ. ನಾನು ಎಲ್ಲ ಕೇಳಿದ್ದೆಲ್ಲ ಹೇಳ್ಬಿಟ್ಟು, ಇಂಗ್ಲೀಷ್ದು ಹಿಂದಿ ಅಕ್ಷರಗಳು ಬರ್ತಿತ್ತು ನನಗೆ, ಕಲಿಸಿದ್ರು. ಅವೆಲ್ಲ ಹೇಳಿ ಅವ್ರಿಗೆ ಖುಷಿ ಆಯ್ತು. ಖುಷಿ, ಇದು ಚೆನ್ನಾಗಿ ಓದುತ್ತೆ ಮಗು, ಮುಂದಕ್ಕೆ ಹಾಕ್ರಿ ಅಂತ 5ನೇ ಕ್ಲಾಸಿಗೆ ಹಾಕಿದ್ರು. 1ರಿಂದ 3ರಿಂದ 5ಕ್ಕೆ 2 ವರ್ಷ ನಿಮಗೆ 2 ವರ್ಷ ಡಬಲ್ ಪ್ರಮೋಷನ್ ಆಯ್ತು. ಬಟ್ ಅದ ಪ್ಯೂರ್ಲಿ ಬಿಕಾಸ್ ಆಫ್ ತಿಮ್ಮಯ್ಯ ಇನ್ಸ್ಪೆಕ್ಟರ್, ಅವರಿಂದಾಗಿ. ಅನಂತರ ನೀವು ನಮ್ಮ ತಂದೆಯವರೆಲ್ಲ ಅದರ ಏನು ಪಾತ್ರನಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಅವನಿಗೆ ಬಂದು ಕರೆಸಿ ಹೇಳಿ, ಏನಪ್ಪಾ ಸಿದ್ಧಾಚಾರ್ಯ ಇಷ್ಟು ಚೆನ್ನಾಗಿ ಓದ್ತಾನೆ, ಇವನಿಗೆ ಇಲ್ಲೇ ಇಟ್ಟಿದೆಯಲ್ಲ, ಹಾಕೊಂಬಂದಕ್ಕೆ ಅಂತ ಹಾಕ್ಸಿದ್ರು. ಆನಂತರ ತಂದೆಯವ್ರಿಗೂ ವರ್ಗಾವಣೆ ಆಯ್ತು, ನುಗ್ಗೆಹಳ್ಳಿಗೆ ಹೋದ್ವಿ. ಹೋದ್ವಿ. ನುಗ್ಗೆಹಳ್ಳಿ ಆಗಿನ ಕಾಲಕ್ಕೆ ಹೇಗಿತ್ತು?
ಅದು ಸಣ್ಣ ಹಳ್ಳಿ, ಇದಕ್ಕಿಂತ ಸ್ವಲ್ಪ ದೊಡ್ಡ ಹಳ್ಳಿ. ಅದು ಹೋಬಳಿ ಹೆಡ್ ಕ್ವಾರ್ಟರ್ಸ್. ಇದು ನಮ್ಮ ಕುಂದೂರಿಗಿಂತ ದೊಡ್ಡ ಹಳ್ಳಿ ಸ್ವಲ್ಪ. ಬಟ್ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ವ್ಯವಸ್ಥೆಗಳೆಲ್ಲ ಇತ್ತು. ಹೈಸ್ಕೂಲ್ ಇತ್ತು, ವಾಲಿಬಾಲ್ ಇತ್ತು, ಎಲ್ಲ ಆಟದ ಮೈದಾನ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಮಿಡ್ಲ್ ಸ್ಕೂಲ್ ಕೂಡ ಚೆನ್ನಾಗಿತ್ತು, ಒಳ್ಳೆ ಮಿಡ್ಲ್ ಸ್ಕೂಲ್ ಇತ್ತು ಅಲ್ಲಿ. ರಾಮಚಂದ್ರಯ್ಯನರು ಅಂತ ಹೆಡ್ ಮಾಸ್ಟರ್ ಇದ್ರು, ಅವರು ಒಳ್ಳೆ ಮೇಷ್ಟ್ರು. ಆಮೇಲೆ ನಂಜುಂಡೇಗೌಡರು ಅಂತ ಇದ್ರು, ಶ್ರೀನಿವಾಸ ಅಯ್ಯಂಗಾರ್ ಅಂತ ಒಬ್ರು ಮೇಷ್ಟ್ರು ಇದ್ರು. ಅವರು ಎಂತ ಗಟ್ಟಿಮುಟ್ಟಾಡು ಅಂದ್ರೆ ಗಣೇನಲ್ಲಿ ಆ ಕಡೆ 50 ಕಾಯಿ ಈ ಕಡೆ 50 ಕಾಯಿ ಇಟ್ಕೊಂಡು ಹೊತ್ಕೊಂಡ್ಬರೋರು. ಅವಾಗ ಕಾಲದಲ್ಲೇ ಆ ತರ ಬಂದು ಪಾಠನೂ ಚೆನ್ನಾಗಿ ಮಾಡೋರು. ರಂಗೇಗೌಡ ಮೇಷ್ಟ್ರು ಅಂತ ಇದ್ರು, ಎಲ್ಲ ಒಳ್ಳೆ ಟೀಚರ್ಸ್ ಇದ್ರು ಅಲ್ಲಿ ಕೂಡ, ಒಳ್ಳೆ ಟೀಚರ್ಸ್. ಪ್ರೌಢ ಶಿಕ್ಷಣವನ್ನ ಚನ್ನರಾಯಪಟ್ಟಣದಲ್ಲಿ ಪಡ್ಕೊಂಡೆ ಅಂತ ಹೇಳಿದ್ರಿ. ಅಲ್ಲಿ ಬಹಳ ಒಳ್ಳೆಯ ಅನುಭವಗಳಾಯ್ತು, ಮತ್ತೆ ಒಳ್ಳೆಯ ಒಂದು ವೇದಿಕೆ ನನಗೆ ಸಿಕ್ತು ಬೆಳಿಲಿಕ್ಕೆ ಅಂತ ಹೇಳಿದ್ರಿ. ಅಲ್ಲಿ ಅನುಭವಗಳು ಹೇಗಿತ್ತು, ಏನೆಲ್ಲ? ನೋಡಿ, ದಿ ಬೆಸ್ಟ್ ಟೀಚಿಂಗ್ ಐ ಗಾಟ್ ವಾಸ್ ಇನ್ ನವೋದಯ ಹೈಸ್ಕೂಲ್. ನವೋದಯ ಹೈಸ್ಕೂಲ್ ಒಳ್ಳೊಳ್ಳೆ ಮೇಷ್ಟ್ರುಗಳಿದ್ರು, ತುಂಬಾ ಚೆನ್ನಾಗಿ ಇಂಡಿವಿಜುವಲ್ ಅಟೆನ್ಷನ್ ಕೊಡೋರು. ನಾವು ಸ್ವಲ್ಪ ಚೆನ್ನಾಗಿ ಓದ್ತಿದ್ದೆ, ಹುಡುಗ ಅಂತ ಹೇಳಿ ಗೊತ್ತಾಗಿದ್ರಿಂದ ನಾವು 4-5 ಜನ ಹುಡುಗರಿದ್ವಿ. ಯಾವಾಗಲೂ ಫಸ್ಟ್ ಕ್ಲಾಸು ಇದು ಹೀಗೆ ಬರೋರು, ಡಿಸ್ಟಿಂಕ್ಷನ್ ಈ ತರ ಬರೋರು. ನಾವೆಲ್ಲ ಒಂದಷ್ಟು ಜನ ಆ ಹುಡುಗರು ತುಂಬಾ ಇಂಡಿವಿಜುವಲ್ ಅಟೆನ್ಷನ್ ಕೊಡೋರು ಅವರು. ಆಮೇಲೆ ಎಲ್ಲಾರನ್ನು ಕರೆಸಿ ಅಲ್ಲೇ ರೂಮಲ್ಲೇ, ಹೈಸ್ಕೂಲ್ನಲ್ಲಿ ಒಂದು ರೂಮಲ್ಲಿ ನಮಗೆ ಸಪರೇಟ್ ಆಗಿ ಕ್ಲಾಸ್ ರೂಮ್ ಆದ್ಮೇಲೆ ಓದ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ರು. ನೀವು ಇಲ್ಲೇ ಓದ್ಕೊಂಡು ಬೋರ್ಡ್ ಮೇಲೆ ಇಲ್ಲೇ ಬರ್ಕೊಂಡು ಇದೇ ಮಾಡಿ ಅಂತ. ನಾವು ಹಾಗೇನೆ ಓದ್ತಾ ಇದ್ವಿ. ಎಲ್ಲ ಫಸ್ಟ್ ಕ್ಲಾಸ್ಗಳು ಬಂದ್ವಿ. SSLCಯಲ್ಲಿ ಕೂಡ ಅವನು ಒಬ್ಬ ಹುಡುಗ, ನಮ್ಮ ಹೆಡ್ ಮಾಸ್ಟರ್ ಮಗ ಅನಂತರಾಮ್ ಅಂತಿದ್ದ, ಅವನು ರ್ಯಾಂಕ್ ಬಂದ. ಹೀಗೆ ಚೆನ್ನಾಗಿ ಓದೋರಿಗೆ ತುಂಬಾ ಅನುಕೂಲವಾದ ಜಾಗ ಇತ್ತು ಅದು. ತುಂಬಾ ಹೆಲ್ಪ್ ಮಾಡೋರು, ಕರೆದು ಹೇಳೋರು, ಮಾಡೋರು. ಮನೆಗೆಲ್ಲ ಬಂದು NSK ಅಂತ ಮೇಷ್ಟಿದ್ರು, ಮನೆಗೆ ಬರೋರು. ನಿಮ್ಮ ಹುಡುಗ ಕರ್ಕೊಂಬರ್ರಿ, ಇದು ಮಾಡಿ ಹೇಗೆ. ಇಷ್ಟು ಏನೋ ಆ ವಾತಾವರಣ, ಅದು ಆ ಕಾಲದಲ್ಲಂತ ಏನು ಬೆಳವಣಿಗೆ ಇಲ್ಲಂಥ ಕಾಲದಲ್ಲಿ ಎಜುಕೇಶನ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ. ನವೋದಯ ಹೈಸ್ಕೂಲ್, ನವೋದಯ ಸ್ಕೂಲ್ ವಾಸ್ ಅ ವೆರಿ ಗುಡ್ ಸ್ಕೂಲ್. ಈಗ ಅದು ಹೇಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಆಗಂತೂ ನೀವು ಓದೋ ಕಾಲಕ್ಕೆ ಅದ್ಭುತವಾದ ಸ್ಕೂಲ್ ಇತ್ತು. ವಂಡರ್ಫುಲ್ ಸ್ಕೂಲ್ ವಿತ್ ವಂಡರ್ಫುಲ್ ಟೀಚರ್ಸ್. ನೀವು ಓದುವ ಸಂದರ್ಭದಲ್ಲಿ 7ನೇ ಕ್ಲಾಸು ಪಬ್ಲಿಕ್ ಪರೀಕ್ಷೆ ಇತ್ತಾ? 7ನೇ ಕ್ಲಾಸ್ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಇತ್ತು. ಅಲ್ಲಿ ಜಿಲ್ಲೆಗೆ ಮೊದಲು ಮೊದಲೇ ಬಂದಿದೆ. ಆನಂತರ ನವೋದಯ ಶಾಲೆಗೆ ನವೋದಯ ಶಾಲೆಗೆ. ನವೋದಯ ಶಾಲೆ ಮುಗಿದ್ಮೇಲೆ PUC, ಆಮೇಲೆ PUC ಅಲ್ಲೇ ಮಾಡಿದೆ, ನವೋದಯ ಸ್ಕೂಲಲ್ಲೇ ಮಾಡಿದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಆ ನಂತರ ಡಿಗ್ರಿಗೆ ಹಾಸನಕ್ಕೆ ಹೋದ್ವಿ ನಾವು. BSc ಸೇರ್ಕೊಂಡೆ. BScನಲ್ಲಿ ಅಲ್ಲಿ ಹಾಸನದಲ್ಲಿದ್ದೆ, ಹಾಸನ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಆ ನಂತರ ಇಲ್ಲೇ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಂದ, ಇಂಜಿನಿಯರಿಂಗ್ ಸೇರ್ಕೊಂಡೆ. ಈ ವಿಜ್ಞಾನ ಓದ ಅಂತದ್ದು ಸ್ವಲ್ಪ ನಮ್ಮ ಗ್ರಾಮೀಣ ಮಕ್ಕಳಿಗೆ ಕಷ್ಟ ಆಗುತ್ತೆ. ನೀವು ಹೇಗೆ ಮತ್ತೆ ಯಾಕೆ ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಂಡ್ರಿ? ಅದು ಏನೇನು ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕಷ್ಟನೇ, ವಿಜ್ಞಾನ, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಅವೆಲ್ಲ. ಅದಕ್ಕೆ 2-3 ಕಾರಣಗಳನ್ನು ಗುರುತಿಸ್ಬೋದು. ಒಳ್ಳೆಯ ಶಿಕ್ಷಕರ ಕೊರತೆ ಒಂದು, ಎರಡನೇದು ಅದಕ್ಕೆ ಕಲಿಯುವಂಥ ಒಂದು ವಾತಾವರಣ ಬೇಕು. ಯಾಕಂದರೆ ಎಲ್ಲ ಮನೆ ಜಮೀನು ಮಾಡೋಕ್ಕೆ ಹೋಗೋದು, ಅದು ಮಾಡೋದು ಇದು ಮಾಡೋದು ಈ ಥರ ಆಗೋಗ್ಬಿಡುತ್ತೆ. ಮೂರನೇದು ಆ ಹುಡುಗನಲ್ಲೂ ಕೂಡ ಅವನಿಗೆ ಇಂಟ್ರೆಸ್ಟ್ ಬೇಕು, ವೈಯಕ್ತಿಕವಾಗಿ ಆಸಕ್ತಿ ಬೇಕು. ಈ 3 ಇದ್ರೆ ಮುಂದುವರಿಬೋದು. ಈಗ ನಾನು ಏನು ಕನ್ನಡ ಸ್ಕೂಲಲ್ಲೇ ಓದ್ದವನು, ಮತ್ತೆ ಅಲ್ಲಿಂದಲೇ ಪಿಕಪ್ ಮಾಡಿ ಇಂಗ್ಲೀಷ್ನು ನಾನು ಅಲ್ಲೇ ಪಿಕಪ್ ಮಾಡಿಕೊಂಡೆ, ಮ್ಯಾಥಮೆಟಿಕ್ಸ್ ಕೂಡ ಅಲ್ಲೇ ಪಿಕಪ್ ಮಾಡಿಕೊಂಡೆ. ಒಳ್ಳೆ ಟೀಚರ್ಸ್ ಇದ್ರು, ಒಳ್ಳೆ ವಾತಾವರಣ ಓದಿಸ್ಲಿಕ್ಕಿತ್ತು. ಹೀಗಾಗಿ ನನಗೂ ಆಸಕ್ತಿ ಇತ್ತು. ಹೀಗಾಗಿ ನಾವು ಬೆಳಿಲಿಕ್ಕೆ ಅನುಕೂಲ ಆಯಿತು. ಇವು 3 ಬೇಕು ಯಾವುದೇ ಇದಕ್ಕಾದ್ರೆ. ಇವು 3 ಇದ್ರೆ ಅವಾಗ ಯಾವುದಕ್ಕೆ ಇದಿದ್ರು ಎಂಥ ಸಂದರ್ಭದಲ್ಲೂ ಕೂಡ ಓದಬಹುದು, ಮುಂದೆ ಬರ್ಬೋದು. ಈಗ ನೋಡಿ, ನಿಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬಾ ಹುಡುಗರು ಈಗ ರ್ಯಾಂಕ್ ಬರ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ಎಜುಕೇಶನ್ಗೆ ಎಷ್ಟು ಹೆಚ್ಚು ಕೊಡ್ತೀವಿ. ಆಮೇಲೆ ಎಜುಕೇಶನ್ನೇ ನಮಗೆ ಬಹಳ ಮುಖ್ಯ. ಹೌದು, ಬಹಳ ಮುಖ್ಯ ಅಂದ್ರೆ ನಮಗೆ ಎಜುಕೇಶನ್. ಬೇರೆ ಯಾವುದೇ ರೀತಿ ಇದಕ್ಕಿಂತಲೂ ಎಜುಕೇಶನ್ ನಮಗೆ ಮುಖ್ಯ. ಅದೇ ಈಕ್ವಲೈಸ್, ದಿ ಗ್ರೇಟೆಸ್ಟ್ ಈಕ್ವಲೈಸರ್ ಇಸ್ ಎಜುಕೇಶನ್. ಯಾವುದೇ ಒಂದು ಈ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆ ಇರ್ಬೋದು, ಅನೇಕ ವ್ಯವಸ್ಥೆಗಳು, ಸಾಮಾಜಿಕ ಅಂತರಗಳ ವ್ಯವಸ್ಥೆಗಳು ಇರ್ಬೋದು, ಯಾವುದೇ ವ್ಯವಸ್ಥೆಯಲ್ಲಿ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತೇವೆ, ಶಿಕ್ಷಣ, ಹೋರಾಟ, ಒಗ್ಗಟ್ಟು ಅಂತ. ಸೊ ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ದ ಗ್ರೇಟೆಸ್ಟ್ ಈಕ್ವಲೈಸರ್. ಸಾಮಾಜಿಕ ವರ್ಗೀಕರಣ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಒಂದು ಟೂಲ್ ಅಂದ್ರೆ, ಒಂದು ಬಲ ಅಂದ್ರೆ ನಮಗೆ ಎಜುಕೇಶನ್. ಬಹಳ ಇಂಪಾರ್ಟೆಂಟ್.
ನೀವು ಹಾಸನದ ಸರ್ಕಾರಿ ವಿಜ್ಞಾನ ಕಾಲೇಜು ಏನಿದೆಯೋ ಆ ಕಾಲೇಜಿನಲ್ಲಿ BSc ಅನ್ನು ಓದಂತವ್ರು. ಹೌದು. ಯಾವ ವರ್ಷದಲ್ಲಿ ಓದಿದ್ರಿ ಮತ್ತೆ ಆವತ್ತಿನ ಕಾಲಕ್ಕೆ ಹಾಸನ ಹೇಗಿತ್ತು ನಗರ? ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಹಾಸನ ಅಂದ್ರೆ ಟೌನ್ ಇತ್ತು, ಆದ್ರೂ ದೊಡ್ಡ ಹಳ್ಳಿ, ದೊಡ್ಡದೊಂದು ಹಳ್ಳಿ ಇದ್ದಾಗಿತ್ತು ಅಷ್ಟೇ, ಬೇರೆ ಏನೂ ಇರಲಿಲ್ಲ. ನಾವು ಹೊಸಲೈನ್ ರೋಡಲ್ಲಿ ಅಲ್ಲಿಂದ ಹನುಮಂತ ಕೆರೆ ರೋಡಲ್ಲಿ ಇದ್ವಿ. ನಮ್ಮ ಮನೆಯಲ್ಲಿ ಬಾಡಿಗೆ ಮಾಡ್ಕೊಂಡಿದ್ವಿ. ಅಲ್ಲಿಂದ ನಾನು ಇಲ್ಲಿವರೆಗೂ ಬರ್ತಾ ಇದ್ದೆ, ನಡ್ಕೊಂಡೇ ಬರ್ತಾ ಇದ್ದೆ. ಅಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಕೂಡ ಅಲ್ಲೂ ಕೂಡ ಒಳ್ಳೆ ಮೇಸ್ಟ್ರುಗಳಿದ್ರು. ವಿ ಹ್ಯಾಡ್ ಗುಡ್ ಟೀಚರ್ಸ್ ದೇರ್. MGK ಅಂತ ಇದ್ರು, ಆಮೇಲೆ ಚೆನ್ನೈಗೌಡ ಅಂತ, ಹುಣಸಿನಕೆರೆ ರೋಡು, ಚೆನ್ನೈಗೌಡ ಅಂತ ಇದ್ರು ಮೇಸ್ಟ್ರು. ಅವ್ರು ತುಂಬಾ ಎನ್ಕರೇಜ್ ಮಾಡೋರು. ಯಾವಾಗಲೂ ಒಂದ್ಸಲ ಕ್ಲಾಸ್ ರೂಮಲ್ಲಿ ನಾನು ಪ್ರಾಬ್ಲಮ್ ಕೊಟ್ಟರು, ಅದನ್ನು ನಾನು ಓವರಲ್ ಆಗಿ ಮೆಂಟಲಿ ಹೇಳ್ಬಿಟ್ಟಿದ್ದ. ಅವ್ರು ಚೆನ್ನೈಗೌಡ ಮೇಸ್ಟ್ರು, ಇವ್ರು ಬಹಳ ಬುದ್ಧು ಅಂತ, ಆದರೆ ಸ್ವಲ್ಪ ಸೋಮಾರಿ ಅಂತ. ಹೀಗೆ ಅಂದರೆ ದಟ್ ಈಸ್ ದ ಎನ್ಕರೇಜ್ಮೆಂಟ್ ಯೂಸ್. ಆಮೇಲೆ ಇಂಗ್ಲೀಷ್ನಲ್ಲಿ ಶಕಾಫ್ ಅಂತ ಮೇಸ್ಟ್ ಇದೆ, ತುಂಬಾ ಒಳ್ಳೆ ಮೇಸ್ಟ್ರು, ಬಹಳ ಚೆನ್ನಾಗಿತ್ತು. ನಾನು ಒಂದು ಎಸ್ಸೆ ಬರೆದಿದ್ದೆ ಆವಾಗ ಕಾಲದಲ್ಲಿ, ಅದನ್ನು ಎಲ್ಲರಿಗೂ ತೋರಿಸಿ ನೋಡಿ, ಎಸ್ಸೆ ಅಂದರೆ ಹೀಗೆ ಬರಿಬೇಕು, ಕ್ಲಾಸ್ ರೂಮಲ್ಲಿ ತೋರಿಸ್ತಿದ್ದೆ. ಎಸ್ಸೆ ಅಂದರೆ ಹೀಗೆ ಬರಿಬೇಕು ಅಂದರೆ ಇವನು ಲೈನ್ಗಳನ್ನ ಒಂದರ ತಿಕ್ಕೊಂದು ಬರೆದಿದ್ದಾನೆ, ಆ ಥರ ಬರಿಬಾರ್ದು, ಬಿಡಿಸಿ ಬರಿಬೇಕು. ಈ ಥರ ಎನ್ಕರೇಜ್ಮೆಂಟ್ ಇತ್ತು. ಸಿ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಮೇಸ್ಟ್ರುಗಳು ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಇದನ್ನು ಗುರುತಿಸಿ ಎನ್ಕರೇಜ್ ಮಾಡಿದ್ರೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಹೌದು, ಒಂದು ದಿವಸ ಎನ್ಕರೇಜ್ ಮಾಡಿದ್ರು ಕೂಡ ಇಡೀ ಜೀವನದಲ್ಲಿ ಅವ್ರನ್ನ ಇವತ್ತು ನಾನು ಯಾಕೆ ನಡೀತಾ ಇದ್ದೇನೆ ಅವ್ರನ್ನೆಲ್ಲ ಅಂದ್ರೆ ಬಿಕಾಸ್ ದೇ ಸಪೋರ್ಟೆಡ್ ಅಸ್. ಅವಾಗ ನಾವೇನು ಹೆಚ್ಚಿಗೆ ನಾವು ಮಾತಾಡೋಕ್ಕೂ ಕಷ್ಟ ಆಗ್ತಿತ್ತು, ಬಹಳ ಸಂಕೋಚ ಸ್ವಭಾವ ಕೂಡ ಇತ್ತು. ಆಮೇಲೆ ನಮಗೇನು ಬೇರೆ ಯಾವ ರೀತಿಯ ಶ್ರೀಮಂತಿಕೆ ಏನೂ ಇರಲಿಲ್ಲ, ನಡ್ಕೊಂಡು ಹೋಗ್ತೇವೆ, ಓದ್ತಿತ್ತು, ಪುಸ್ತಕ ತಗೊಳ್ಳೋದು ಕಷ್ಟ ಆಗ್ತಿತ್ತು. ಅಂಥ ಟೈಮಲ್ಲಿ ಕೂಡ ಪ್ರತಿಭೆಯನ್ನು ಗುರುತಿಸಿ ಅವರು ಸಪೋರ್ಟ್ ಮಾಡಿದರು. ದಟ್ ಈಸ್ ಇಂಪಾರ್ಟೆಂಟ್. ಯಾವ ಇಸವಿಯಲ್ಲಿ ನೀವು ಪದವಿ ಮಾಡಿದ್ದು? 74 ಇಂದ ಇಂಜಿನಿಯರಿಂಗ್ ಬಂದೆ. 74-75 ಇಂದ. ಹಾಸನ ಈಗ ತುಂಬಾ ಬೆಳವಣಿಗೆ ಹೊಂದಿದೆ, ಬೆಳೆದಿದೆ. ಇಲ್ಲಿಗೆ ನಾವು ಮಲ್ನಾಡ್ ಕಾಲೇಜಿಗೆ ಇಲ್ಲಿಗೆ ಬರೋಕ್ಕೆ ನಾವು ನಡ್ಕೊಂಡು ಬರ್ತಾ ಇದ್ವಿ. ಅಲ್ಲಿಂದ ಏನೂ ಇರ್ತಿರ್ಲಿಲ್ಲ. ಸಾಲ್ಗಾಮ ರೋಡಿಗೆ ಬಂದು ಸಾಲ್ಗಾಮ ರೋಡಿಂದ ನಡ್ಕೊಂಡು ಬರ್ತಾ ಇದ್ವಿ. ಈಗ ಸಿಕ್ಕಾಪಟ್ಟೆ ಬೆಳೆದಿದೆ. ನಾವ್ ಯಾವ್ದಾದ್ರು ಒಂದು ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗ್ರೆ ಅಂತ ರಸ್ತೆಗೆ ಹೋಗಿ ನಿಂತ್ಕೊಬಿಟ್ರೆ ಬೆಂಗಳೂರಲ್ಲಿ ಇದೀವೋ ಹಾಸನದಲ್ಲಿ ಇದೀವೋ ಅನ್ಸುತ್ತೆ. ಆದ್ರೆ 70ರ ದಶಕದ ಹಾಸನ ಹೇಗಿತ್ತು ಅಂತ ಒಂಚೂರು ಹೇಳಿ. ಅವಾಗ ಯಾವಾಗ್ಲೂ ಹಾಸನ ಪೂರ್ ಮ್ಯಾನ್ಸ್ ಊಟಿ ಅಂತಾರೆ, ಕರೀತಾರೆ. ಆ ತರ ತುಂಬಾ ಚೆನ್ನಾಗಿ ವಾತಾವರಣ ಇತ್ತು. ಹಾಸನದಲ್ಲಿ ಕೂಡ ಒಂದು ರೀತಿಯ ಇನ್ಕ್ಲೂಸಿವ್ ಅಟ್ಮಾಸ್ಫಿಯರ್ ಇದೆ. ಇಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗೂ ಅವಕಾಶ ಇತ್ತು. ಜನ ಕೂಡ ಒಳ್ಳೆಯವರಿದ್ರು. ಎಲ್ಲ ಹೆಚ್ಚು ನಮಗೆ ಹುಡುಗ ನಾವಿನ್ನು ರಾಜಕೀಯವಾಗ್ಲಿ ಅದಾಗ್ಲಿ ಅಷ್ಟೊಂದು ನಮಗೆ ಅವಾಗ ಅಷ್ಟು ಗೊತ್ತಿರ್ಲಿಲ್ಲ. ಈ ಸ್ಕೂಲ್ ಕಾಲೇಜ್ ರಾಜಕೀಯ ಅಷ್ಟೇ ನಮಗೊಂದಷ್ಟು ಗೊತ್ತಿತ್ತು. ಆವಾಗ ಅಸೋಸಿಯೇಷನ್ಗೆ ನಾನು ಸಂಸ್ಕೃತ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೆ ಆ ಕಾಲದಲ್ಲಿ. ಸಂಸ್ಕೃತ ಅಸೋಸಿಯೇಷನ್ ಎಲ್ಲ ಭಾಷೆಗೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಅಸೋಸಿಯೇಷನ್ ಇರ್ತಾಯಿತ್ತು. ಸಂಸ್ಕೃತ ಅಸೋಸಿಯೇಷನ್ ನಾನೇ ಕಾರ್ಯದರ್ಶಿ ಆಗಿದ್ದೆ. ಆಗ ಅವ್ರು ಬೇರೆ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಫಂಕ್ಷನ್ ಮಾಡಿಸೋದು ಇದೆಲ್ಲ ಮಾಡ್ತಾ ಇದ್ವಿ. ಬಹಳ ಆಕ್ಟಿವ್. ಪ್ರೊಫೆಸರ್ ಮಹೇಶ್ವರಯ್ಯ ಅಂತಿದ್ರು, ತುಂಬಾ ಸಪೋರ್ಟ್ ಮಾಡೋರು. ನಾನು ಸಂಸ್ಕೃತ ಸ್ಟೂಡೆಂಟ್, ಚೆನ್ನಾಗಿ ಐ ಸ್ಕೋರ್ಡ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಸಂಸ್ಕೃತ್ ಇನ್ ದಿ ಡಿಗ್ರಿ, ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ್. ಬಹಳ ಚೆನ್ನಾಗಿ ಓದ್ತಾ ಇದ್ದೆ ಅಂತ ಹೇಳಿ ಹೇಳಿದ್ರು. ಹೌದು. ಯಾಕೆ ಅಷ್ಟೊಂದು ಆಸಕ್ತಿ ಸಂಸ್ಕೃತದ ಬಗ್ಗೆ? ಸ್ವಂತಹ ಆಸಕ್ತಿ ಅಷ್ಟೇ. ಅದೇನೋ ಸಂಸ್ಕೃತ ಕಲಿಬೇಕು ಅಂತ ನನಗೆ ಬಹಳ ಆಸಕ್ತಿ ಇತ್ತು. ಸಂಸ್ಕೃತದ ಬಗ್ಗೆ ತುಂಬಾ ಆಸಕ್ತಿ. ಈಗಲೂ ಕೂಡ ನಾನು ಓದ್ತಾ ಇರ್ತೀನಿ. ಈಗಲೂ ಕೂಡ ಓದ್ತೀನಿ. ತುಂಬಾ ಆಳವಾಗಿ ಅದನ್ನ ಓದ್ಕೊಳ್ಳಿಕ್ಕೆ ಅವಕಾಶ ಆಯ್ತು ನನಗೆ. ಆಮೇಲೆ ಶಾಸ್ತ್ರಿಗಳು ಅಂತ ಇದನ್ನ ಹೇಳಿದ್ನಲ್ಲ ನವೋದಯ ಸ್ಕೂಲಲ್ಲಿ, ಅವರು ನಮಗೆಲ್ಲ ನಾವು ಬುದ್ಧಿವಂತ ಹುಡುಗರಿಗೆ ಒಂದು 3-4 ಜನ ಹುಡುಗರಿಗೆ ಫಸ್ಟ್ ಯಾವುದೇ ಶ್ಲೋಕ ಆಗಲಿ, ಯಾವುದೇ ಇದು ವಿಭಕ್ತಿ ಆಗಲಿ, ಯಾವುದೇ ಒಂದು ಪದ ಆಗಲಿ, ಪದ ನಡೆಸೋದು, ವಿಭಕ್ತಿ ನಡೆಸೋದು ಅಂತ ಇರುತ್ತೆ. ಅದನ್ನ ಮೊದಲು ನಮಗೆ ಹೇಳ್ಕೊಟ್ಬಿಡೋರು. ನಾವು ಮಿಕ್ಕ ನಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಡ್ಬೇಕು. ಆ ಥರ ಇತ್ತು. ಫಸ್ಟ್ ನಮಗೆ ಟೀಚ್ ಮಾಡ್ಬಿಡೋರು. ನಾವು ಬೇಗ ಬೇಗ ಕಲ್ತ್ಕೋತಾ ಇದ್ವಿ. ಆಮೇಲೆ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ವಿ. ಹಾಗೆ ಅವರು ನಮ್ಮನ್ನು ಗುರುತಿಸಿ ಆಮೇಲೆ ನನಗೆ ವೇದ ಪಾಠ ಕೂಡ ಅವರು ಹೇಳಿಸಿದ್ರು. ಭಾಳ ಚೆನ್ನಾಗಿ ಓದ್ತಾನ್ರಿ, ಹೇಳ್ಕೊಡೋಣ ಅಂತ ಹೇಳ್ತಾ ಇದ್ರು. ಆವಾಗ ಅದನ್ನ ನಾನು ಮುಂದುವರ್ಸ್ಕೊಂಡ್ಬಂದಿನಿ. ಈಗಲೂ ಕೂಡ ವೇದ ಪಾಠವನ್ನು ನಾನು ಮಾಡ್ತಾ ಇರ್ತೀನಿ, ಅಭ್ಯಾಸ ಮಾಡ್ತೀನಿ, ಅವೆಲ್ಲ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ. ಅದರಿಂದ ಏನಾಗುತ್ತೆ, ಸಂಸ್ಕೃತ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಭಾಷೆ, ಅದು ಪ್ರಾಚೀನ ಭಾಷೆ ನಮಗೆ.
ಆಮೇಲೆ ಅದರಲ್ಲಿ ನಮ್ಮ ಹಳೆಯ ಗ್ರಂಥಗಳೆಲ್ಲ ಅಲ್ಲೇ ಇರೋದು, ವೇದಗಳಾಗಲಿ ಪುರಾಣಗಳು ಆಗಮಗಳೆಲ್ಲ ಅದರಲ್ಲೇ ಇರುತ್ತೆ. ಅದನ್ನು ಓದಿದ್ರೆ ನಮಗೆ ಹಿಂದಿನ ಹಿಸ್ಟ್ರಿ ಗೊತ್ತಾಗುತ್ತೆ, ಆಗಿನ ಕಾಲದ ಜನಜೀವನ ಗೊತ್ತಾಗುತ್ತೆ. ಮೂಲ ಕೃತಿಗಳನ್ನು ಓದೋದ್ರಿಂದ ಆಗಿನ ಕಾಲದ ಜನಜೀವನ, ಆಗಿನ ಕಾಲದ ವಾತಾವರಣ, ಆಗಿನ ಕಾಲ ಇದೆಲ್ಲ ಚೆನ್ನಾಗಿ ಅದೇ ಅರ್ಥ ಮಾಡ್ಕೊಂಡ್ರೆ ನಾವು ಈಗಿನ ಕಾಲ ಅದನ್ನು ಹೋಲಿಸ್ಕೊಂಡಾಗಲಿ ಅದನ್ನು ಮಾಡ್ಕೊಳ್ಳೋಕ್ಕಾಗಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ನಾಲೆಡ್ಜ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಆಮೇಲೆ ಅನೇಕ ಸಂಸ್ಕೃತವನ್ನು ಕುರಿತಾದ ಅಥವಾ ಸಂಸ್ಕೃತವನ್ನು ಬಳಸಿಕೊಂಡು ಮಾಡುವಂಥ ಅನೇಕ ಕೆಲವು ವಿಕೃತಿಗಳಿದೆ, ಅವೆಲ್ಲ ನಾವು ಆವಾಗ ಅದನ್ನೇ ಅಲ್ಲೇ ಸ್ಟಾಪ್ ಮಾಡಿಬಿಡು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಸಂಸ್ಕೃತವನ್ನು ಬಳಸಿಕೊಂಡು ಕೆಲವುದು ಅದನ್ನ ವಿಷಯಗಳನ್ನ ತಿರ್ಚ್ ಹಾಕೋದಾಗ್ಲಿ ಅಥವಾ ಅದನ್ನೇ ಸಾಧಿಸೋದಾಗ್ಲಿ ಅವೆಲ್ಲ ನಮಗೆ ಅರ್ಥ ಆಗೋದ್ರಿಂದ ಅವಕ್ಕೆಲ್ಲ ನಾವು ವಿ ಕ್ಯಾನ್ ಗೋ ಥ್ರೂ, ವಿ ಕ್ಯಾನ್ ಸಿ ದಟ್. ಅದನ್ನ ನಾವು ಬೇಗ ಎಕ್ಸ್ಪೋಸ್ ಆಗ್ಬಿಡುತ್ತೆ, ನಮಗೆ ಗೊತ್ತು ಇದು ಸರಿ ಹೇಳ್ತಾ ಇದ್ದಾರೆ, ಇದು ಸರಿಗಿಲ್ಲ ಈ ತರ. ಆ ಕಾರಣದಿಂದಲೂ ಕೂಡ, ಆ ಕಾರಣಕ್ಕಾಗೂ ಕೂಡ ನಾವು ಸಂಸ್ಕೃತವನ್ನ ಓದಬೇಕಾಗುತ್ತೆ. 3 ವರ್ಷಗಳ BSc ಪದವಿ ನಂತರ ಮತ್ತೆ BE ಸೇರ್ಕೊಂಡ್ರಿ ನೀವು? ಹೌದು. ಅವಾಗ BSc ಆದ್ಮೇಲೆ ನಮ್ಮ ತಂದೆ B.Ed ಹೋಗು, ಅವ್ರ ಮೇಸ್ಟ್ರ 4 ಇನ್ಕ್ರಿಮೆಂಟ್ ಬರುತ್ತೆ ಅನ್ನೋರು. ಅವರು ಮೇಸ್ಟ್ರ 4 ಇನ್ಕ್ರಿಮೆಂಟ್ ಬರುತ್ತೆ B.Ed ಹೋಗು. ನನಗೆ ಯಾಕೋ B.Ed ಹೋಗಕ್ಕೆ ಇಷ್ಟ ಇರಲಿಲ್ಲ. ನಾನು BE ಓದ್ಬೇಕು ಅಂತ ಹೇಳಿ BE ಸೇರ್ಕೊಂಡೆ. BE ಸೇರ್ಕೊಂಡು ಅವಾಗ ಓದ್ತಾ ಇದ್ದಾಗಲೂ ಕೂಡ ನಾನು ಮನೆಯಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಆಮೇಲೆ ಟ್ಯುಟೋರಿಯಲ್ಸ್ ಇತ್ತಿಲ್ಲಿ, ಆ ಟ್ಯುಟೋರಿಯಲ್ಸ್ ಕೂಡ ನಾನು ಬಂದು ಪಾಠ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ. ಹಾಗೆ ಐ ಯೂಸ್ ಟು ಅರ್ನ್. ಹೀಗಾಗಿ ಅದನ್ನು BE ಸೇರ್ಕೊಂಡೆ. BE ಸೇರ್ಕೊಂಡೆ. ಸಿವಿಲ್ ಇಂಜಿನಿಯರಿಂಗ್ ಅದು ಫೈನಲ್ ಇಯರ್. BE ನೀವು ಓದಿದ್ದು ಮಲ್ನಾಡು ಕಾಲೇಜ್ನಲ್ಲಿ? ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಕಾಶವಾಣಿಯ ಪಕ್ಕದಲ್ಲೇ ಇದೆ. ಕೂಡ ಒಳ್ಳೆ ಮೇಸ್ಟ್ಗಳು ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ಪಕ್ಕದಲ್ಲೇ ಇದೆ. ಅಲ್ಲಿ ಕೂಡ ಒಳ್ಳೆ ಮೇಸ್ಟ್ಗಳಿದ್ರು ನಮಗೆ. ನೀವು ಮಲ್ನಾಡು ಕಾಲೇಜ್ನಲ್ಲಿ ಓದುವಾಗ ನಮ್ಮ ಆಕಾಶವಾಣಿ ಇನ್ನೂ ಸ್ಥಾಪನೆ ಆಗಿರ್ಲಿಲ್ಲ? ಇಲ್ಲ. ಏನಿತ್ತು ಅವಾಗ? ಇಲ್ಲಿ ಏನೂ ಇರ್ಲಿಲ್ಲ. ಇಲ್ಲಿ ಬರೀ ಬಯಲು ಅಥವಾ ಬಯಲಿತ್ತು, ಏನೂ ಇರ್ಲಿಲ್ಲ. ಇದು ಸಾಲ್ಗಾಮ ರೋಡಲ್ಲಿ ನೀಚೆಗೆ ಬಂದ್ರೆ ಏನೂ ಇರ್ತಿರ್ಲಿಲ್ಲ. ಹೌದು, ಬಯಲಿತ್ತು. ಕಾಲೇಜ್ ಇತ್ತು, ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಿನ ನಂತರ MC ಇತ್ತು. ಅಲ್ಲಿ ನನಗೆ ಅಲ್ಲಿ ಮೆನ್ಸಿನಲ್ಲಿ ತುಂಬಾ ಒಳ್ಳೆ ಮೇಸ್ಟ್ರು ನನಗೆ ಡಾಕ್ಟರ್ HS ನಿಂಗಪ್ಪನವರು ಅಂತ, ತುಂಬಾ ಒಳ್ಳೆ ಮೇಸ್ಟ್ರು. ನಮಗೆ ಹೈಡ್ರಾಲಜಿ ತಗೋತಾ ಇದ್ರು, ತುಂಬಾ ಅದ್ಭುತವಾದ ಟೀಚರು. ಆಮೇಲೆ ತುಂಬಾ ಮಕ್ಕಳನ್ನ ಹಚ್ಕೊಂಡು ಅವ್ರಿಗೆ ಇದು ಮಾಡಿ ಕೂತ್ಕೊಳ್ತಾ ಇದ್ದಾರೆ. ಅವರು ತುಂಬಾ ಒಳ್ಳೆಯ ಮೇಸ್ಟ್ರು. ಆಮೇಲೆ ಅವರು ಅಲ್ಲಿ ಚಿಕ್ಕಬಳ್ಳಾಪುರ ಇಂಜಿನಿಯರಿಂಗ್ ಕಾಲೇಜ್ ಡೈರೆಕ್ಟರ್ ಆಗಿ ಹೋದ್ರು. ನಾನು ಕೋಲಾರ DC ಆಗಿ ಹೋಗಿದ್ದಾಗ ನನ್ಗೆ ಅಲ್ಲಿ ಕರಿತಾ ಇದ್ರು ಯಾವಾಗಲೂ ಫಂಕ್ಷನ್ಗೆಲ್ಲ ಹೋಗ್ತಾರೆ. ಒಳ್ಳೆ ಮೇಸ್ಟ್ರು ಅವರು, ಅದ್ಭುತವಾದ ಟೀಚರು ಅವರು. ನನಗೆ ಯಾವಾಗಲೂ ಅವ್ರ ಜ್ಞಾಪಕ ಇದೆ ಅವರು. ಆಮೇಲೆ ನಾನು ಇದು KS ಸೆಲೆಕ್ಟ್ ಆದಾಗಲೂ ಕೂಡ ನಮ್ಮ ತಂದೆಗೆ ಬಂದು ಮೇಸ್ಟ್ರಿ ಅವ್ನು ಕಳಿಸ್ಬೇಡಿ, ಇಂಜಿನಿಯರಿಂಗ್ ಕಳಿಸಿ, ಅವ್ನು ಬುದ್ಧವಂತ ಇಲ್ಲೇ ಇರಲಿ ಅಂತ, ಇಂಜಿನಿಯರಿಂಗಲ್ಲೇ ಓದಲಿ ಅವನು, ಅದೇ ಇದು ಕೊಡಲಿ ಅಂತ. 70ರ ದಶಕದಲ್ಲಿ ಪದವಿ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಮಾಡ್ತಾ ಇದ್ರು. ನಿಮಗೆ ಏನಾಗಬೇಕು ಅಂತ ಆಸೆ ಇತ್ತು? ನನಗೆ ಆಗಿನಿಂದನೂ ನನಗೇನಾಗಬೇಕು ಅಂತಂದರೆ, ಅವಾಗೆಲ್ಲ ಹಾಸನದಲ್ಲೇ ನಾನು ಈ ಜಾತ್ರೆ ಟೈಮಲ್ಲಿ ಜಾಸರಾಮ ಜಾತ್ರೆ ಟೈಮ್ DC ಬರೋರು. ಆಗ ಧೀರೇಂದ್ರ ಸಿಂಗ್ ಅಂತ ಇದ್ರು, ಅವರು ಅವ್ರ ಸಣ್ಣದೊಂದು ಮಗು ಇಟ್ಕೊಂಡು ಎಲ್ಲ ಬರೋರು. ಆವಾಗಿಂದ ಒಂದು ರೀತಿ ಫ್ಯಾಸಿನೇಷನ್, ಇವ್ರು ನಾವು DC ಆಗಬೇಕು, ನಾನು DC ಆಗಬೇಕು ಅಂತ. ಈ ರೀತಿಯ ಒಂದು ಮುಂಚೆಯಿಂದಲೂ ನನಗೆ ಒಂದು ಮನಸ್ಸಿನಲ್ಲಿ ಇತ್ತು. ಎರ್ನಿರಾಯ ಸಾಹೇಬ್ರು ಅಂತ ಅವರು DC ಇದ್ರು. ಅವಾಗ ನಾನು ಇನ್ನೂ ಹುಡುಗ, ಜಸ್ಟ್ ಯಂಗ್ ಬಾಯ್. ಅವ್ರು ಡೈರೆಕ್ಟ್ ಆಗಿ ಮೀಟ್ ಮಾಡಿ IAS ಹೇಗೆ ಓದೋದು ಅಂತ ಕೇಳ್ಬಿಟ್ಟಿದ್ದಾರೆ. ಅವ್ರ ಪಾಪ ತುಂಬಾ ಒಳ್ಳೆ ಮನುಷ್ಯ. ಅವರು ಪಾಪ ಮಗು ಕೂತ್ಕೋ ಅಂತ ಹೇಳಿ ಮಾತಾಡಿಸಿ ಹಿಂಗ್ ಓದ್ಬೇಕು, ಇದ್ ಮಾಡ್ಬೇಕು ಅಂತ. ಆ ಕಾಲದಲ್ಲಿ ಎರ್ನಿರಾಯ ಸಾಹೇಬ್ರು ಅಂತ ವಾಸ್ DC ಹಿಯರ್. ಅವನ್ನೆಲ್ಲ ನಾವು ಜ್ಞಾಪಕ ಇಟ್ಕೋಬೇಕು, ಯಾಕಂದ್ರೆ ಅಂತವ್ರಿಂದನೇ ನಾವು ಇವೆಲ್ಲ ಮೊಳಕೆಗಳನ್ನ ಬೆಳೆಯೋ ಒಂದ್ ಕಡೆ ಸ್ಪಂದಿಸ್ಲಿಲ್ಲ ಅಂದಿದ್ರೆ ನಿಮ್ಗೆ ಆ ಥರದ ಆಸಕ್ತಿಗಳು ಬರ್ತಿರ್ಲಿಲ್ಲ. ಅವರೆಲ್ಲ ಹೇಳಿ ಇಲ್ಲ ಮಾಡಬಹುದು, ಕಷ್ಟಪಟ್ಟು ಓದ್ಬೇಕು ಹೀಗೆಲ್ಲ ಹೇಳಿ ಕಳ್ಸಿದ್ರು. ಪಾಪ ಸಣ್ಣ ಹುಡುಗನ್ ಕರ್ಸಿ DC ಒಬ್ಬರು ಮಾತಾಡ್ತಾರೆ ಅಂತಂದ್ರೆ ದೊಡ್ಡತನ, ಇಟ್ಸ್ ಎ ಬಹಳ ದೊಡ್ಡ ವಿಷಯ, ತುಂಬಾ ಅವ್ರ ದೊಡ್ಡತನ. ಅದವ್ರು ನಾನು ನಿಜವಾಗಿ ಎರ್ನಿರಾಯ ಸಾಹೇಬ್ರಿಗೆ ಹ್ಯಾಟ್ಸ್ ಆಫ್ ಟು ಹಿಮ್. ಪ್ರತಿ ವರ್ಷನೂ ಕೂಡ ಹಾಸನಾಂಬ ಜಾತ್ರೆ ಹೋಗ್ತಾ ಇದ್ರ ನೀವು? ನಾನು ಅವಾಗ ಐ ವಾಸ್ ಇನ್ ದಿ ಆರ್ಟ್ಸ್, ನಾನು ಡ್ರಾಮಾಸ್ ಎಲ್ಲ ಮಾಡ್ತಿದ್ದೆ. ನಾನೇ ಒಳ್ಳೆ ಪಾತ್ರ, ನಾನೇ ಡೈರೆಕ್ಟ್ ಮಾಡೋದು ಎಲ್ಲ. ನಾವೇ ಒಂದು ಯುವಕ ಸಂಘ ಕಟ್ಟಿದ್ದೆ, ಬಹಳ ಐ ವಾಸ್ ವೆರಿ ಆಕ್ಟಿವ್ ಇನ್ ದಟ್. ಯುವಕ ಸಂಘ ಕಟ್ಟಿದ್ದೆ, ಒಂದು ಎಕ್ಸಿಬಿಷನ್ ಅಲ್ಲಿ ಡ್ರಾಮಾ ಮಾಡ್ತಾ ಇದ್ದೆ.
ಒಂದು ಅಳಿಯ ದೇವರು ಅಂತ ಮಾಡ್ತಾ ಇದ್ದ, ಅಳಿಯ ದೇವರು ಡ್ರಾಮಾ ಅಂತ. ಅವಾಗಿನ ಕಾಲದ ಪರ್ವತವಾಣಿಯವ್ರದ್ದು ಡ್ರಾಮಾಗಳು, ಅದನ್ನ ನಾನು ರೋಲ್ ಮಾಡ್ತಿದ್ದೆ. ನನ್ನ ತಮ್ಮ ಚಿಕ್ಕವನು, ಅವನಿಗೊಂದು ರೋಲ್ ಕೊಡ್ತಾ ಇದ್ವಿ, ಹೀಗೆಲ್ಲ ಮಾಡ್ತಿದ್ದ. ಯೂಸ್ ಟು ಡೂ ದಟ್. ಅವತ್ತಿನ ಕಾಲಕ್ಕೆ ಹಾಸನಾಂಬ ಜಾತ್ರೆ ಹೇಗಿರ್ತಾ ಇತ್ತು? ಎಷ್ಟು ಜನ ವೈಭವಿತ ಆಗಿದ್ದೀವ್ರಿ. ಈಗಂತೂ ನಾನು ಜಾತ್ರೆ ಇತ್ತೀಚೆಗೆ ಬಂದಿಲ್ಲ, ಈಗ ಜನಜಾತ್ರೆ. ಈಗ ಆವಾಗ ತುಂಬಾ ಚೆನ್ನಾಗಿರ್ತಿತ್ತು. ತುಂಬಾ ಏನು ಒಂಥರ ನಮಗೆಲ್ಲ ಅದು ಒಂದು ರೀತಿಯ ಹೊಸದೊಂದು ಲೋಕ ಇದ್ದಾಗ ಅದು. ಎಕ್ಸಿಬಿಷನ್ಗೆ ಹೋದ್ರೆ ಆ ಲೈಟು ಜಗಮಗ, ಆ ಕಾಲದಲ್ಲಿ ನಾವೆಲ್ಲ ಸಣ್ಣ ಹುಡುಗರು, ದನಗಳ ಜಾತ್ರೆ, ಎಲ್ಲಿಂದ ಎಲ್ಲಿವರೆಗೂ ದನಗಳು ಇರ್ತಿದ್ವು. ಅದ್ರ ಜೊತೆಗೆ ಎಕ್ಸಿಬಿಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳಾಗವು. ಆಮೇಲೆ ನಮ್ಮಲ್ಲಿ ಇದು ಬೇರೆ ಬೇರೆ ಇವುಗಳಾಗವು. ತುಂಬಾ ಚೆನ್ನಾಗಿತ್ತು. ಹಾಸನ ಜಾತ್ರೆ ಅಂತ ಅಂದ್ರೆ ಬಹಳ ಫೇಮಸ್ ಆಯ್ತು. ಆಮೇಲೆ ನಮಗೂ ಒಂದು ರೀತಿ ಫ್ಯಾಸಿನೇಷನ್ ಅದು. ಅಲ್ಲಿ ಹೋಗಿ ಕುತ್ಕೊಂಡು ಎಕ್ಸಿಬಿಷನ್ ಅಲ್ಲಿ ಹೋಗಿ ಬಂದ್ರೆ ಅದು ಒಂದು ಏನೋ ಒಂಥರ ಖುಷಿ. ಬತ್ತಾಸು ಅವು ಇವು ತಿನ್ಕೊಂಬಂದ್ರೆ ಒಂದು ಒಂದು ಬಹಳ ಖುಷಿ ಆಗತ್ತ. ಪ್ರತಿ ವರ್ಷ ತಪ್ಪಿಸ್ಕೊಂಡು ನಮ್ಮ ತಂದೆ ತಾಯಿ ನಮ್ಗೆ ಕರ್ಕೊಂಡು ಹೋಗೋರು, ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಸಿ ಎಲ್ಲ ಬರೋರು. ನಾಗರಿಕ ಸೇವೆಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು, ಹೇಗೆ ಸಾಧಿಸಿದ್ರಿ ಅದನ್ನ? ಟ್ಯುಟೋರಿಯಲ್ಸ್ ನಲ್ಲಿ ನಾನು ಪಾಠ ಮಾಡ್ತಿದ್ದೆ. ನಾನು DC ಅವರಿಗೆಲ್ಲ FD ಇದಕ್ಕೆ ಎಕ್ಸಾಮಿನೇಷನ್ಗೆಲ್ಲ ಕೋಚ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಕೋಚ್ ದೆಮ್ ಸ್ಟೂಡೆಂಟ್ಸ್. ಆವಾಗ ಯಾರೋ ಹಿಂಗೆ ಕಟ್ಬೋದು, ಮಾಡಬೇಕು, ಯಾರೋ ಒಬ್ರು ಬಂದು ಇಲ್ಲ ಇದು ಕಟ್ಟೋದು ಕಷ್ಟ ಹಾಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ರು. ಯಾಕೆ ಮಾಡಬಾರ್ದು ಅಂತ ನನಗೆ ಅವಾಗಿಂದ ಬಂದು ಆವಾಗಲೇ ಕಟ್ಟಕ್ಕೆ ಡಿಸೈಡ್ ಮಾಡ್ಕೊಟ್ಟೆ. ತಯಾರಿ ಹೇಗೆ ಮಾಡಿದ್ರಿ? ಈಗಂತೂ ತುಂಬಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ತಯಾರಿಯಿಂದ ನಮಗೇನು, ನಾವು ಅವಾಗ ಪುಸ್ತಕ ಕೊಂಡ್ಕೊಳ್ಳೋದು ಕಷ್ಟ ಇತ್ತು. ನಾನೇನ್ ಮಾಡ್ತಾ ಇದ್ದೇನೆ, ಹಾಸನ್ ಡಿಸ್ಟ್ರಿಕ್ಟ್ ಲೈಬ್ರರಿಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಬೆಳಗಿನ ಸಾಯಂಕಾಲದವರೆಗೂ ಅಲ್ಲಿ ಓದ್ತಾ ಇದ್ದೆ. ಅಲ್ಲಿರೋ ಪುಸ್ತಕಗಳು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇಂಗ್ಲಿಷ್ ಲಿಟ್ರೇಚರ್, ತುಂಬಾ ಪುಸ್ತಕಗಳನ್ನ ಹಾಸನ್ ಡಿಸ್ಟ್ರಿಕ್ಟ್ ಲೈಬ್ರರಿಲಿ ಓದಿದ್ದೀನಿ. ಅದ್ರೊಬ್ರು ಮೇಡಮ್ ಲೈಬ್ರರಿಯನ್ ಇದ್ರು, ಅವ್ರ ಹೆಸರು ಮರ್ತು ಬಿಟ್ಟಿದ್ದೀನಿ. ಅಮ್ಮ ತುಂಬಾ ಒಳ್ಳೆಯವರು ನೋಡಿ, ಅವ್ರನ್ನೆಲ್ಲ ನಾವು ಜ್ಞಾಪಿಸ್ಕೋಬೇಕು. ಅವರು ಯಾವ್ದಾದ್ರು ಪುಸ್ತಕ ರೆಫರೆನ್ಸ್ ಸೆಕ್ಷನ್ ಇರೋ ಪುಸ್ತಕಗಳನ್ನು ಕೊಟ್ಬಿಡೋರು. ನಾವು ಓದ್ಕೊಳಪ್ಪ, ನೀನ್ ಬೆಳಗ್ಗಿನ ಸಾಯಂಕಾಲದವರೆಗೂ ಇಲ್ಲೇ ಕುತ್ಕೋತೀಯ. ಹೀಗೆ ಆ ಪುಸ್ತಕಗಳನ್ನೆಲ್ಲ ಓದಿ 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 ಆದಷ್ಟು ಈ ರೀತಿ ನಾನು ಪ್ರಿಪರೇಷನ್ ಆಗಬೇಕಾಯ್ತು. 1978ನೇ ಇಸ್ವಿಯಲ್ಲಿ ತಮ್ಮ KAS ಪರೀಕ್ಷೆ ಪಾಸ್ ಆಗಿ ನಾಗರಿಕ ಸೇವೆಗೆ ಬಂದಂತ ಮೊದಲ ಒಂದು ಹುದ್ದೆ ಎಲ್ಲಿ ಸ್ವೀಕರಿಸಿದ್ರಿ? ಎಲ್ಲಿ ಕೆಲಸ? ಫಸ್ಟ್ ಪ್ರೊಬೇಷನರ್ ರಾಯಚೂರಿಗೆ ಹೋಗಿದ್ದೆ. ರಾಯಚೂರು ಜಿಲ್ಲೆಯಲ್ಲಿ ನಾನು ಪ್ರೊಬೇಷನರ್. ಅಲ್ಲಿ ಕೂಡ ಟ್ರೈನಿಂಗ್ ಕೊಡ್ತಾರಲ್ಲ, ಫಸ್ಟ್ 2 years ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ಅಲ್ಲಿ ಪ್ರೊಬೇಷನರು. ಆಮೇಲೆ ಮೊದಲನೇ ಪೋಸ್ಟಿಂಗ್ ನನಗೆ AC ಮೈಸೂರು AC ಆಗಿದೆ. ಮೈಸೂರು AC. ಮೈಸೂರು ದೊಡ್ಡ ನಗರ ಅವತ್ತಿಗೆ. ದೊಡ್ಡ ನಗರ. ಮೈಸೂರು AC ಆಗಿ ಬಂದೆ. ಅಲ್ಲಿ ಒಂದು 2-3 ವರ್ಷ ಆಯ್ತು. ಅಲ್ಲಿ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್. ದೊಡ್ಡ ನಗರ ಮತ್ತೆ ಸಾಂಸ್ಕೃತಿಕ ನಗರ. ಮೊದಲನೇ ಜನ ದಸರಾ ಶುರು ಮಾಡಿದ್ದು ಆವಾಗಲೇ. ನಾವು ದಸರಾ ನಿಂತೋಗ್ಬಿಟ್ಟಿತ್ತು. ಅವಾಗ ಜನ ದಸರಾ ಅಂತ ಶುರು ಮಾಡಿದ್ರು. ಅವಾಗ BR ಪ್ರಭಾಕರ್ ಸಾಹೇಬ್ರು ಇದ್ರು, ಅಲ್ಲಿ ಡಿವಿಷನಲ್ ಕಮಿಷನರ್ ಆಗಿದ್ರು. ಅವರೆಲ್ಲ ಸೇರ್ಕೊಂಡು, ಬಹಳ ಒಳ್ಳೆ ಆಫೀಸರ್ BR ಪ್ರಭಾಕರ್ ಸಾಹೇಬ್ರು. ಅವರು ಎಲ್ಲ ಸೇರಿ, ಬ್ರಹ್ಮದಂತದ DC ಇದ್ರು, ಎಲ್ಲ ಸೇರಿ ಜನ ದಸರಾ ಅಂತ ಶುರು ಮಾಡಿದ್ರು. ಅದು ಫಸ್ಟ್. ಅವಾಗ ನಾನು AC ಆಗಿದ್ದೆ. ಅವಾಗ ನಮಗೂ ಎಲ್ಲ ಸಾಕಷ್ಟು ಜವಾಬ್ದಾರಿ ಕೊಟ್ಟಿದ್ರು. ಸಿಂಹಾಸನ ಇದು ಮಾಡೋದು, ಅಲ್ಲಿ ಕವಾಯತ್ ಮೈದಾನ ಮಾಡಿಸೋದು, ಅವೆಲ್ಲ ನನಗೆ ಜವಾಬ್ದಾರಿ ಇತ್ತು. ಆಮೇಲೆ ಐ ವಾಸ್ ದ ಮುಜರಾಯಿ ಆಫೀಸರ್ ಫಾರ್ ಟೆಂಪಲ್, ಇದು ಅರಮನೆ ಟೆಂಪಲ್ಗಳೆಲ್ಲ ನಾನೇ ಮುಜರಾಯಿ ಆಫೀಸರ್. ಸೊ ಅವೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಬರ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಎಲ್ಲ ಬರೋರಲ್ಲಿ. ಆ ಕಾಲದಲ್ಲಿ ನಾನು ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್ ಸಂಗೀತ ಕೇಳಕ್ MS ಅವ್ರು ಬರೋರು, ಬಾಲಮುರಳಿ ಕೃಷ್ಣ ಅವ್ರದ್ದೆಲ್ಲ ಅಲ್ಲೇ ಅರಮನೆಯಲ್ಲಿ ಆಗ್ತಾ ಇತ್ತು. ಈಗ ನನಗೂ ಒಂದು ಎಕ್ಸ್ಪೀರಿಯನ್ಸ್, ದೊಡ್ಡ ಎಕ್ಸ್ಪೀರಿಯನ್ಸ್. ಸೊ ಮೈಸೂರಿನಲ್ಲಿ ನಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ತುಂಬಾ ಚೆನ್ನಾಗಾಯ್ತು ಅಲ್ಲಿ. 78ರಲ್ಲಿ ಮೈಸೂರು ಹೇಗಿತ್ತು? ಮೈಸೂರು ಅವಾಗಲೇ ಸಿಟಿ ಆಗಿತ್ತು. CITV ಇತ್ತು, ಎಲ್ಲ ಇಂಜಿನಿಯರ್ ಕಾಲೇಜಸ್ ಎಲ್ಲ ಇದ್ದು. ಇಟ್ಸ್ ಅ ಸಿಟಿ. ಇಟ್ ವಾಸ್ ಎ ಬಿಗ್ ಸಿಟಿ ಅವಾಗ, ದೆನ್ ಇಟ್ ಸೆಲ್ಫ್. ಅಂದರೆ ಸಾಂಸ್ಕೃತಿಕ ನಗರಿ ಅಂತ ಏನಿತ್ತು, ಅದು ಆ ಲಕ್ಷಣಗಳನ್ನು ಅದು ಆವಾಗ ಚೆನ್ನಾಗಿ ಢಾಳವಾಗಿ ಉಳಿಸ್ಕೊಂಡಿತ್ತು. ಎಲ್ಲ ತುಂಬ ಉತ್ಸವಗಳು, ಅವು ಇವು ಸಾಂಸ್ಕೃತಿಕವಾಗಿ ಏನು ಎಲ್ಲ ಆಗ್ತಾ ಇತ್ತು ಅಲ್ಲಿ ಮೈಸೂರಿನಲ್ಲಿ. ಈಗ ಸರ್ಕಾರಿ ಕಚೇರಿಗಳ ಒಂದು ಚಹರೆ ಬಹಳ ಬದಲಾಗಿದೆ. ನೀವು ನಾಗರಿಕ ಸೇವೆಗೆ ಸೇರಿದಂಥ ಸಂದರ್ಭದಲ್ಲಿ ಆವತ್ತಿನ DC ಆಫೀಸ್ ಆಗಿರ್ಬೋದು, AC ಆಫೀಸ್ ಆಗಿರ್ಬೋದು, ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು, ಅವೆಲ್ಲ ಹೇಗಿರ್ತಾ ಇದ್ದ? ಅವೆಲ್ಲ ನಮ್ಮ DC ಆಫೀಸ್ ಹಳೆ ಬಿಲ್ಡಿಂಗ್ ಇದೆಯಲ್ಲ, ಅದು ಮಹಾರಾಜರ ಕಾಲದ ಬಿಲ್ಡಿಂಗ್, ಅಲ್ಲೇ ಇತ್ತು. ನನ್ನ AC ಆಫೀಸ್ ಅದ್ರ ಹಿಂದ್ಗಡೆನ ಅದೇ ಬಿಲ್ಡಿಂಗ್ ಅಲ್ಲಿ ಆ ಕಡೆ ಹಿಂದ್ಗಡೆ ಇತ್ತು. ಅವೆಲ್ಲ ಬಹಳ ಹೆರಿಟೇಜ್ ಬಿಲ್ಡಿಂಗ್ಸ್. ಅದು DC ಆಫೀಸ್ ನೋಡಕ್ಕೆ ಒಂದು ಖುಷಿ.
ತುಂಬಾ ಚೆನ್ನಾಗಿತ್ತು ಬಿಲ್ಡಿಂಗ್ ಅದು. ನೀವು ನೋಡಿದಿರಲ್ಲ ಅದೇ ರೀತಿ. ಆಮೇಲೆ ಇದು ತಾಲೂಕು ಆಫೀಸ್ ಕೂಡ ಅಲ್ಲೇ ಹಳೇದೊಂದು ಅಲ್ಲಿತ್ತು. ಈಗ ಎಲ್ಲ ಚೇಂಜ್ ಆಗಿದೆ, ಎಲ್ಲ ಹೊಸದು ಬಂದಿವೆ. ಬಟ್ ಅಲ್ಲೇ ಹಳೇದು ಇದರ ಹತ್ರ ಬಸ್ ಸ್ಟ್ಯಾಂಡ್ ಇಂದ ಹತ್ರ ಇತ್ತು ಅದು, ತಾಲೂಕು ಆಫೀಸ್ ಇತ್ತು. DC ಆಫೀಸ್ ಮಾತ್ರ ಇಲ್ಲೇ ಇತ್ತು, ಈಗಲೂ ಅಲ್ಲೇ ಇದೆ. ಅಂಡ್ ಮೈಸೂರಿನಲ್ಲಿ ಆವಾಗಿನ ಕಾಲದಲ್ಲಿ ಎಲ್ಲ ಮಹಾರಾಜರೇ ಇರ್ತಿದ್ದು, ಅವರ ಆಡಳಿತ ಇತ್ತು. ಹಾಗಾಗಿ ಒಂದು ಸೆಟ್ ಸಿಸ್ಟಮ್ಸ್ ಇತ್ತಲ್ಲಿ. ಇಟ್ ವಾಸ್ ಆಲ್ರೆಡಿ ಎ ಸೆಟ್ ಸಿಸ್ಟಮ್. ಆ ಸಿಸ್ಟಮ್ ಅನ್ನ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಮಹಾರಾಜರು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಠಾರ ಕಚೇರಿ ಆಗಲೇ ಮಾಡಿದ್ರು, ಬಹಳ ವೆರಿ ಬೆನವಲೆಂಟ್ ಡೆಸ್ಪಾಟಿಸಮ್ ಆ ಥರದವರು. ತುಂಬಾ ಒಳ್ಳೆಯ ಅರಸರುಗಳಿದ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯವರಾಗಲಿ ಎಲ್ಲ ತುಂಬಾ ಜನಕ್ಕೋಸ್ಕರ ಜನಮುಖಿ ಸಮಾಜಮುಖಿ ಜನಗಳಿದ್ರು ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯವರು ಆಗ್ಲೇನೆ ಹಿಂದುಳಿದ ವರ್ಗದವರಿಗೆ ಇವರಿಗೆಲ್ಲ ದಲಿತರಿಗೆ ರಿಸರ್ವೇಶನ್ ಕೊಟ್ಟಿದ್ರು. ಹೌದು ಹೌದು, ಅವಾಗಲೇ ರಿಸರ್ವೇಶನ್ ಕೊಟ್ಟು ಮಿಲ್ಲರ್ ಕಮಿಟಿ ಅಂತ ಇತ್ತು, ಅದನ್ನ ಮಾಡಿ ರಿಸರ್ವೇಶನ್ ಕೊಟ್ಟಿದ್ರು. ಬಟ್ ಆ ಕಾಲದಿಂದಲೇ ಎನ್ಲೈಟೆಂಡ್ ಅಡ್ಮಿನಿಸ್ಟ್ರೇಷನ್ ಇತ್ತು ಅಲ್ಲಿ ಮೈಸೂರಿನಲ್ಲಿ. ಸೊ ಐ ಯೂಸ್ ಟು ದಟ್ ವಾಸ್ ಅ ಥಿಂಗ್ ಟು ಲರ್ನ್ ಟು ಮೀ. ನನಗೂ ಕಲಿಯುವಂತ ಒಂದು ತುಂಬಾ ಕಲ್ತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು. ಅಡ್ಮಿನಿಸ್ಟ್ರೇಷನ್ ಎಳೆಗಳು ಹೇಗ್ ಮಾಡಬೇಕು. ಒಳ್ಳೆ DC-ಗಳಿದ್ರು, ಕೃಷ್ಣಕುಮಾರ್ ಸಾಹೇಬ್ರು ಇದ್ರು, ಒಳ್ಳೆ DC-ಗಳಿದ್ರು, ಸುಧೀರ್ ಕುಮಾರ್ ಸಾಹೇಬ್ರು ಇದ್ರು. ಎಲ್ಲ ನಮಗೆ ಹೇಳ್ಕೊಡೋರು ಯಾವ ರೀತಿ ಮಾಡಬೇಕು, ಯಾವ ರೀತಿ ಡಿಸೈಡ್ ಮಾಡಬೇಕು, ಯಾವ ರೀತಿ ಹ್ಯಾಂಡಲ್. ಆಗ ನನಗೊಂದು ಇದಾಯ್ತು, ಗೋಪಿನತ್ತಮ್ ಅಂತ ಒಂದು ಊರಿದೆ, ವೀರಪ್ಪನ್ ಸ್ವಂತ ಊರು. ಅಲ್ಲಿ ಒಂದು ರಾತ್ರೋರಾತ್ರಿ ಒಂದು ಕೆರೆ ಕಟ್ಟಿದ್ದ ಡ್ಯಾಮ್ ಕೊಚ್ಚಿ ಹೋಗಿ ಒಂದು 26 ಜನ ಸತ್ರು. ಅವಾಗ ನನ್ನ ಅಲ್ಲಿ ಕಳ್ಸಿದ್ರು DC, ನೀವು ಹೋಗಲ್ಲಿ ಅದನ್ನೆಲ್ಲ ನೋಡಿ ರಿಪೇರಿ ಮಾಡಿ ಅಂತ. ಅಲ್ಲೇ ಇದ್ದು ನಾನು ಗೋಪಿನತ್ತಮಲ್ಲೇ ವಾಸ್ತವ್ಯ ಹೂಡಿ ಹೊಸದಾಗಿ ಅವನ್ನೆಲ್ಲ ಕಟ್ಟಿಸಿ, ಹೊಸದಾಗಿ ಅದ ಡ್ಯಾಮ್ನ ರಿಪೇರಿ ಮಾಡಿಸಿ, ಹೊಸದಾಗಿ ಒಂದು ಸಣ್ಣ ಊರನ್ನೇ ಕಟ್ಟಿಸಿದ್ವಿ ಅಲ್ಲಿ ಗೋಪಿನಾಥ. ಅವಾಗ ಗುಂಡೂರಾವ್ ಅವರು CM ಇದ್ರು, ಅವ್ರು ಬಂದಿದ್ರು ಅದನ್ನ ಉದ್ಘಾಟನೆ ಮಾಡಕ್ಕೆ. ಇವೆಲ್ಲ ಎಕ್ಸ್ಪೀರಿಯನ್ಸ್, ದೊಡ್ಡ ಎಕ್ಸ್ಪೀರಿಯನ್ಸ್. ಆತ್ಮೀಯ ಕೇಳುಗರೆ, ನಾಗರಿಕ ಸೇವೆಯಲ್ಲಿ ಇರುವಂತಹ ಅಧಿಕಾರಿಗಳೇನಿರ್ತಾರೋ ಅವರ ಜೀವನ ಹೇಗಿರುತ್ತೆ, ಕಾರ್ಯವೈಖರಿ ಹೇಗಿರುತ್ತೆ, ಏನೆಲ್ಲ ಸವಾಲುಗಳು ಬರುತ್ತೆ ಅನ್ನುವಂಥದ್ದನ್ನ ಆಲಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಇನ್ನೂ ರೋಚಕವಾದಂತಹ ಸಂಗತಿಗಳನ್ನ ಪ್ರಭಾಕರ್ ಅವರು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನಾವು ಆ ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಕಾಯ್ತಾ ಇರಿ. ನಮಸ್ಕಾರ. ಇದುವರೆಗೆ ಹಿರಿಯ ಜೀವಗಳ ಭಾವ ಮಾಲಿಕೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಗ್ರಾಮದ ನಿವೃತ್ತ IAS ಅಧಿಕಾರಿ KS ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಲಕ್ಷ್ಮೀ HJ. ಕೇಳುಗ್ರೆ, ನಿವೃತ್ತ IAS ಅಧಿಕಾರಿ KS ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಬಿತ್ತರವಾಗಲಿದೆ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಮೂಡಿಬಂತು. ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು.